ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂದೇಶ ಅಕಾಡೆಮಿ. ಇವತ್ತು ನಾವು ಬಹು ಇಂಪಾರ್ಟೆಂಟ್ ಆದಂತಹ ಕಂಪ್ಯೂಟರ್ ಬೂಸ್ಟರ್ ಸೀರೀಸ್ ಏನು ಮಾಡ್ತಾ ಇದೀವಿ, ಅದರಲ್ಲಿ ಇಂಟರ್ನೆಟ್ ಅನ್ನುವ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್. ಇದರ ಒಂದು ಥಿಯರಿ ಅಲಾಂಗ್ ವಿತ್ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಅನ್ನ ನೋಡ್ತಾ ಹೋಗ್ತಾ ಇದೀವಿ. ಬಹಳನೇ ಇಂಪಾರ್ಟೆಂಟ್, ಸಾಕಷ್ಟು ಕ್ವಶನ್ಸ್ ಬರುತ್ತೆ ಇಂಟರ್ನೆಟ್ ರಿಲೇಟೆಡ್ ಆಗಿರ್ಬೋದು, URL, HTTP, SMTP ಎಲ್ಲ ರಿಲೇಟೆಡ್ ಆದಂತಹ ಪ್ರಶ್ನೆಗಳನ್ನ ನೋಡುವಂತಹ ಟೈಮು ಇದಾಗಿರುತ್ತೆ. ಇದು ಡೇ 4 ಆಫ್ ಅವರ್ ಮ್ಯಾರಥಾನ್ ಸೀರೀಸ್. ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲಿನ ಲಿಂಕ್ ಇದೆ. ನೀವು ಅಲ್ಲಿ ಫಾಲೋ ಮಾಡಿದಲ್ಲಿ ಸಾಕಷ್ಟು ನಮ್ಮ ಕಂಪ್ಯೂಟರ್ ಕಮ್ಯುನಿಕೇಶನ್ ಮತ್ತು GS ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿ ನಾವು ಮಿನಿ ಟೆಸ್ಟ್ ಗಳನ್ನ ಮಾಡ್ತಾ ಇದೀವಿ. ಅದನ್ನ ನೀವು ಅಲ್ಲಿ ಅಟೆಂಪ್ಟ್ ಮಾಡಬಹುದು. ಮತ್ತು ಇನ್ನಿತರೆ ಯಾವ ರೀತಿಯಾದಂತಹ ಕ್ಲಾಸ್ ಗಳನ್ನ ಮಾಡಬೇಕು ಅಂತ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ನಾವು ಆ ತರದ ಕ್ಲಾಸ್ ಅನ್ನ ಮಾಡ್ತೀವಿ. ಇಂಟರ್ನೆಟ್ ವಿಶಾಲವಾದಂತಹ ಕ್ಲಾಸು. ಇದು 1ನೇ ಕ್ಲಾಸ್ ಆಗಿರುತ್ತೆ. ಇನ್ನೊಂದು ನೆಕ್ಸ್ಟ್ ಕ್ಲಾಸಿನಲ್ಲಿ ಇನ್ನಿತರೆ ಇಂಟರ್ನೆಟ್ಟಿನ ಉಳಿದ ಭಾಗವನ್ನ ನೋಡೋಣ. ಸೊ ತಡ ಮಾಡದೆ ಈ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಮೊದಲನೆಯದಾಗಿ ಈ ಪ್ರಶ್ನೆಯ ಉತ್ತರವನ್ನ ಕಮೆಂಟ್ಸ್ ಅಲ್ಲಿ ತಿಳಿಸಿ. MS ಪವರ್ ಪಾಯಿಂಟ್ ನಲ್ಲಿ ಕೀಬೋರ್ಡ್ ನ ಯಾವ ಕೀಲಿಯನ್ನು ವ್ಯೂ ಸ್ಲೈಡ್ ಶೋಗೆ ಬಳಸಲಾಗುತ್ತೆ? ಸ್ಲೈಡ್ ಶೋಗೆ ಯಾವ ಕೀಲಿ ಯೂಸ್ ಮಾಡ್ತಾರೆ? F1, F2, F5, F10 ಅನ್ನುವ 4 ಆಪ್ಷನ್ಗಳು ನಿಮಗೆ ಇರುತ್ತವೆ. ರೈಟ್ ಆನ್ಸರ್ ಅನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ. ರೈಟ್, ಇಂಟರ್ನೆಟ್ಟಿನ ಒಂದು ಬ್ರೀಫ್ ಥಿಯರಿ. ಸೊ ವಾಟ್ ಈಸ್ ಇಂಟರ್ನೆಟ್? ಇಂಟರ್ನೆಟ್ ಇಸ್ ಎ ನೆಟ್ವರ್ಕ್. ಓಕೆ, ಇಂಟರ್ ಕನೆಕ್ಟೆಡ್ ನೆಟ್ವರ್ಕ್ ಅನ್ನ ಇಂಟರ್ನೆಟ್ ಅಂತಾರೆ. ಆರ್ ಸಿಸ್ಟಮ್ ದಟ್ ಕನೆಕ್ಟ್ಸ್ ಮಿಲಿಯನ್ಸ್ ಆಫ್ ಕಂಪ್ಯೂಟರ್ಸ್ ವರ್ಲ್ಡ್ ವೈಡ್. ಲಕ್ಷ ಕೋಟಿ ಕಂಪ್ಯೂಟರ್ಗಳು ವರ್ಲ್ಡ್ ವೈಡ್ ಅನ್ನ ಕನೆಕ್ಟ್ ಮಾಡುವುದೇ ಇಂಟರ್ನೆಟ್. ಇಂಟರ್ನೆಟ್ಟಿನ ಪಿತಾಮಹ ಅಥವಾ ನಾವೇನ್ ಹೇಳ್ತೀವಿ ಫಾದರ್ ಆಫ್ ಇಂಟರ್ನೆಟ್ ಅಂತ ವಿಂಟ್ ಸರ್ಫ್ ಅವರನ್ನ ಕರೀತಾರೆ. ಇವರು ಇನ್ನೂ ಬದುಕಿದ್ದಾರೆ ಅಮೆರಿಕದ ಕನೆಕ್ಟಿಕಟ್ಟಿನಲ್ಲಿ. ಕೆಲವಷ್ಟು ಡೀಟೇಲ್ಸ್ ಇಂಟರ್ನೆಟ್ ಬಗ್ಗೆ ನೀವು ಹಲವಾರಷ್ಟು ಪುಸ್ತಕಗಳಲ್ಲಿ ಓದಿರ್ತೀರಾ. ಅಷ್ಟಾಗಿ ಅದು ನಿಮ್ಗೆ ಮನದಟ್ಟಾಗ್ಬಿಟ್ಟಿರುತ್ತೆ. ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್, ಇಂಟರ್ನೆಟ್ ಯಾವ್ದ್ರಲ್ಲಿ ಸ್ಟಾರ್ಟ್ ಆಯ್ತು? 1969 ಅರ್ಪಾನೆಟ್ ಅನ್ನೋದ್ರಲ್ಲಿ ಇಂಟರ್ನೆಟ್ ಸ್ಟಾರ್ಟ್ ಆಯ್ತು. ದಟ್ ಈಸ್ US ಮಿಲಿಟರಿ ಅಂಡ್ ಡಿಫೆನ್ಸ್ ರಿಲೇಟೆಡ್ ಆದಂತಹ ಒಂದು ಫಸ್ಟ್ ಅಸೋಸಿಯೇಷನ್, ಅರ್ಲಿ ಫಾರ್ಮ್ ಆಫ್ ಇಂಟರ್ನೆಟ್ ಆಗಿದ್ದು. ಅದಾದ ಮೇಲೆ NSF, ದಟ್ ಈಸ್ ನ್ಯಾಷನಲ್ ಸೈನ್ಸ್ ಫೌಂಡೇಶನ್ ಇಂದ ಬಂದಂತಹ ಇಂಟರ್ನೆಟ್. ಅದಾದ ಮೇಲೆ ವರ್ಲ್ಡ್ ವೈಡ್ ವೆಬ್ 1990s ನಲ್ಲಿ ದ ವೆಬ್ ಅಂತ ಏನು ವಿಭಾಗ ಕ್ರಿಯೇಟ್ ಆಗಿದೆ ಅದು ಫಾರ್ಮ್ ಆಗಿರುವಂತದ್ದು. ಈ ಅಷ್ಟು ಡೀಟೇಲ್ಸ್ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ ಸರ್ವೇ ಸಾಮಾನ್ಯವಾಗಿ. ಆಲ್ಸೋ ಭಾರತದಲ್ಲಿ ವಿದೇಶ ಸಂಚಾರ ನಿಗಮ್ ಲಿಮಿಟೆಡ್ VSNL ಅನ್ನೋದು ಇಂಟರ್ನೆಟ್ ಅನ್ನ ಫಸ್ಟ್ ಪ್ರೊವೈಡ್ ಮಾಡಿದ್ದು ಇಂಡಿಯಾದಲ್ಲಿ. ಹೈಪರ್ ಟೆಕ್ಸ್ಟ್ 89 ಅಲ್ಲಿ ಸ್ಟಾರ್ಟ್ ಆಗಿದ್ದು. ಲಿಂಕ್ಸ್ ಡಿಫರೆಂಟ್ ಪಾರ್ಟ್ಸ್ ಆಫ್ ಅನ್ ಎಲೆಕ್ಟ್ರಾನಿಕ್ ಡಾಕ್ಯುಮೆಂಟ್ ಆರ್ ಡಿಫರೆಂಟ್ ಡಾಕ್ಯುಮೆಂಟ್ಸ್. 70s ಅಲ್ಲಿ ನಿಮ್ಗೆ ಲಿಂಕ್ಡ್ ಟುಗೆದರ್ ಇನ್ ನೆಟ್ವರ್ಕ್ಸ್ ಸೆಟ್ ಆಫ್ ಕಂಪ್ಯೂಟರ್ಸ್ ಅನ್ನ ಲಿಂಕ್ ಮಾಡಿದ್ದು. ಎಲ್ಲ ಪುಸ್ತಕಗಳ ಇಂಟ್ರೊಡಕ್ಷನ್ ನಿಮ್ಗೆಲ್ಲರಿಗೂ ಗೊತ್ತಿರುವಂತಹ ಇಂಟ್ರೊಡಕ್ಷನ್, ಬಟ್ ಪ್ರಶ್ನೆಗಳು ಸ್ವಲ್ಪ ಮೋರ್ ಡಿಫಿಕಲ್ಟ್ ಆಗಿ ಬರುವ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲವನ್ನ ನೀವು ತಿಳ್ಕೊಂಡಿರ್ತೀರಾ ಅಂತ ಅನ್ಕೊಂಡು ಪ್ರಶ್ನೆಗಳನ್ನ ಸಾಲ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ರೈಟ್, ಆಲ್ಸೋ ಇಂಟರ್ನೆಟ್ಟಿನಲ್ಲಿ ಕೆಲವಷ್ಟು ಪ್ರೋಟೋಕಾಲ್ಸ್ ಗಳಿದೆ. 8 ಪಾಪ್ಯುಲರ್ ಪ್ರೋಟೋಕಾಲ್ಗಳಿದೆ ಇಂಟರ್ನೆಟ್ಟಿನಲ್ಲಿ. HTTP, HTTPS, HTTP/3, ವೆಬ್ ಸಾಕೆಟ್ ಒಂದು ಡಿಫರೆಂಟ್, TCP, UDP, SMTP ಮತ್ತು FTP. ಇವಷ್ಟು 8 ಪ್ರೋಟೋಕಾಲ್ಗಳಿದೆ. ನಮ್ಮ ನೆಕ್ಸ್ಟ್ ಇಂಟರ್ನೆಟ್ಟಿನ ಕ್ಲಾಸಿನಲ್ಲಿ ಈ ಎಲ್ಲ ಪ್ರೋಟೋಕಾಲ್ಸ್ ಗಳನ್ನ ವಿವರವಾಗಿ ನೋಡ್ತಾ ಹೋಗೋಣ. ಸಾಕಷ್ಟು ಜನ ಪ್ರೋಟೋಕಾಲಿನ ಕ್ಲಾಸ್ ಮಾಡಿ ಅಂತ ಹೇಳಿದ್ದಾರೆ. ಏನೆಲ್ಲ ಅದರ ಯೂಸ್ ಕೇಸಸ್ ಏನು, ಅದು ಹೆಂಗ್ ವರ್ಕ್ ಆಗುತ್ತೆ, ಡಿಫರೆನ್ಸಸ್ ಏನು, ವರ್ಕಿಂಗ್ ಡಿಫರೆನ್ಸಸ್ ಏನು, ಮತ್ತೆ ಯೂಸ್ ಕೇಸಸ್ ಏನು, ಇಷ್ಟು ತಿಳ್ಕೊಂಡ್ರೆ ಸಾಕಾಗತ್ತೆ. ರೈಟ್, ಸೊ ತಡ ಮಾಡದೆ ಈ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ರೈಟ್, ಸೊ ಪ್ರಶ್ನೆ ಇದೆ, ಈ ಮೇಲ್ ಬಹಳನೇ ಯೂಸ್ಫುಲ್ ಆದಂತಹ ಒಂದು ಇಂಟರ್ನೆಟ್ ನಲ್ಲಿ ಬರುವಂತಹ ಸೇವೆ. ಇಮೇಲ್ ನಲ್ಲಿ ತ್ವರಿತವಾಗಿ ಮರುಪಡೆಯುವಿಕೆಗಾಗಿ ಮತ್ತೆ ರಿಫೆಚ್ ಮಾಡೋದಕ್ಕಾಗಿ ಸಂಪರ್ಕ ಮಾಹಿತಿಯನ್ನು ಸಂಗ್ರಹಿಸಲು ಅನುಕೂಲಕರ ಸ್ಥಳವಾಗಿದೆ. ಡ್ಯಾಶ್ ಇದರಲ್ಲಿ ಯಾವುದು ಅಂತ ಕೇಳ್ತಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೋರ್ಸ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಫಾರ್ ಕ್ವಿಕ್ ರಿಟ್ರೀವಲ್? ನಾವು ಹಳೆ ಕಾಲದಲ್ಲಿ ಟೆಲಿಫೋನ್ ಅಂತ ಇದ್ದಾಗ, ನಾಟ್ ಮೊಬೈಲ್ ಫೋನ್, ಟೆಲಿಫೋನ್ ಅಂತ ಇದ್ದಾಗ ಡೈರೆಕ್ಟರಿ ಅಂತ ಬರ್ತಾ ಇತ್ತು. ಸೊ ಡೈರೆಕ್ಟರಿಯಲ್ಲಿ ಹೆಸರು ಫೋನ್ ನಂಬರು ಈ ರೀತಿಯಾಗಿ ಇರ್ತಾ ಇತ್ತು. ಯೆಲ್ಲೋ ಪೇಜಸ್ ಅಂತ ಆಯ್ತು, ಅದಾದ್ಮೇಲೆ ಮುಂದೆ ಹೋಯ್ತು. ಇಲ್ಲಿ ಪ್ರಶ್ನೆ ಬರ್ತಾ ಇರುವಂತದ್ದು ಇದೇ ರೀತಿ. ನೀವು ಇಲ್ಲಿ ನೋಡಬಹುದು, ಕಾಂಟ್ಯಾಕ್ಟ್ಸ್ ಅಂತ ಇದೆ. ದಿಸ್ ಇಸ್ ಫ್ರಮ್ ಗೂಗಲ್ ಇಂದ ತೆಗೆದಿರುವಂತದ್ದು. ಗೂಗಲಿನಲ್ಲಿ ಕಾಂಟ್ಯಾಕ್ಟ್ಸ್ 7 ಕಾಂಟ್ಯಾಕ್ಟ್ಸ್ ಇದೆ. ನೀವು ಒಂದು ಎಕ್ಸೆಲ್ ಶೀಟ್ ಅಲ್ಲಿ ಕಾಂಟ್ಯಾಕ್ಟ್ಸ್ ಅನ್ನ ಮಾಡಿ ಅಪ್ಲೋಡ್ ಮಾಡ್ಬಿಟ್ರೆ ಅಲ್ಲಿಂದ ನಿಮ್ಮ
ಮೊಬೈಲ್ ಫೋನಿಗೆ ಸಿಂಕ್ ಡೇಟಾ ಅಥವಾ ಸಿಂಕ್ ಕಾಂಟ್ಯಾಕ್ಟ್ಸ್ ಅಂತ ಮಾಡಿದ್ರೆ ಎಲ್ಲ ಡೇಟಾ ವಿಚ್ ಇಸ್ ದೇರ್ ಇನ್ ದಟ್ ಮೊಬೈಲ್ ಇನ್ ದಟ್ ಸ್ಪ್ರೆಡ್ ಶೀಟ್ ನಿಮ್ಮ ಮೊಬೈಲ್ ಫೋನ್ಗೆ ಕಾಪಿ ಆಗುತ್ತೆ. ಓಕೆ, ಇದನ್ನ ನಾವು ಎದರಲ್ಲಿ ಕ್ವಿಕ್ ರಿಟ್ರೀವಲ್ ಗೆ ಯೂಸ್ ಮಾಡ್ತಾ, ಈ ಕ್ವಿಕ್ ರಿಟ್ರೀವಲ್ ಗೋಸ್ಕರ ಯಾವುದು ಅಂತ ಕೇಳಿದ್ರೆ ವಿಳಾಸ ಪುಸ್ತಕ ಅಥವಾ ಅಡ್ರೆಸ್ ಬುಕ್ ಅಂತ. ಓಕೆ, ಸೊ ಈ ಅಡ್ರೆಸ್ ಬುಕ್ ಅಲ್ಲಿ ಎಲ್ಲ ಕಾಂಟ್ಯಾಕ್ಟ್ಸ್ ಗಳು ಹೊಸದಾಗಿರುವಂತಹ ಕಾಂಟ್ಯಾಕ್ಟ್ಸ್, ನೀವು ಕ್ರಿಯೇಟ್ ಕಾಂಟ್ಯಾಕ್ಟ್ ಅಂತ ಓಪನ್ ಮಾಡಿದ್ರೆ ಸಾಕಷ್ಟು ಫೀಲ್ಡ್ ಗಳು ಎಂಟರ್ ಆಗುತ್ತೆ. ಫಸ್ಟ್ ನೇಮು, ಸೆಕೆಂಡ್ ನೇಮು, ಯಾವ ಕಂಟ್ರಿ, ಪಿನ್ ಕೋಡ್ ಏನು, ಕಂಟ್ರಿ ಕೋಡ್ ಏನು. ಇವಾಗ ಫಾರ್ ಎಕ್ಸಾಂಪಲ್ ಇಂಡಿಯಾದ ಕಂಟ್ರಿ ಕೋಡ್ +91. ಓಕೆ, ಅದೇ ರೀತಿ ಆಮ್, ಇದ್ರದ್ದು ಯಾವ್ದ್ರದ್ದು ನಮ್ಮ UK +44. ಈ ರೀತಿಯಾಗಿ ಕಂಟ್ರಿ ಕೋಡ್ಸ್ ಗಳು ಎಲ್ಲ ಎಂಟರ್ ಮಾಡಬಹುದು. ಸೊ ಇದು ಫ್ರೀಕ್ವೆಂಟ್ಲಿ ಕಾಂಟ್ಯಾಕ್ಟೆಡ್, ಮರ್ಜ್ ಅಂಡ್ ಫಿಕ್ಸ್, ಯಾವ್ದಾದ್ರು ಡೂಪ್ಲಿಕೇಟ್ಸ್ ಎಲ್ಲ ಇದ್ರೆ ಅದನ್ನೆಲ್ಲ ಮರ್ಜ್ ಅಂಡ್ ಫಿಕ್ಸ್ ಮಾಡಬಹುದು. ಇದು ವಿಳಾಸ ಪುಸ್ತಕ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ತುಂಬಾ ಸುಲಭ ಇರುತ್ತೆ, ಬಾಕ್ಸ್ ಅಂತ ಇರೋಕ್ ಸಾಧ್ಯನೇ ಇಲ್ಲ, ಬುಕ್ಕೇ ಆಗಿರ್ಬೇಕದು. ಹೌದಾ, ಡೈರೆಕ್ಟರಿ ಅಂದ್ರೆ ಬುಕ್ಕೇ ಆಗಿರ್ಬೇಕು. ಸೊ ಅಡ್ರೆಸ್ ಅಲ್ಲ, ಮೆಸೇಜ್ ಮಾಡೋ ಮುಂಚೆ ಇದು ಕಾಂಟ್ಯಾಕ್ಟ್, ಸೊ ಅಡ್ರೆಸ್ ಆಗ್ಬೇಕು. ಮುಂದಿನ ಒಂದು ಪ್ರಶ್ನೆ, ಡ್ರಾಫ್ಟ್, ಇಮೇಲ್ ನಲ್ಲಿರುವ ಡ್ರಾಫ್ಟ್ ಅನ್ನು ಹೀಗೆ ಉಲ್ಲೇಖಿಸಲಾಗುತ್ತದೆ. ಸೊ ನಾವು ಜಿಮೇಲ್ ಅನ್ನ ತೆಗೆದಾಗ ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್ ಇನ್ಬಾಕ್ಸ್, ಸ್ಟಾರ್ಡ್ ಕಂಟೆಂಟ್, ಸ್ನೂಸ್ಡ್, ಸೆಂಡ್ ಟು, ಮತ್ತೆ ಇನ್ನು ಸೆಂಡ್ ಆಗದೆ ಇರೋದು ಬರೆದಿರುವಂತದ್ದು ಡ್ರಾಫ್ಟ್ಸ್ ಅಂತ ಹೇಳ್ತೀವಿ ಅದನ್ನ ಏನಂತ ನಾವು ಹೇಳಬಹುದು ಅಂದ್ರೆ, ಇನ್ಬಾಕ್ಸ್ ನಲ್ಲಿ ಇನ್ಬಾಕ್ಸ್ ನಿಂದ ಅಳಿಸಿದ ನಂತರ ಇಮೇಲ್ ಗಳನ್ನು ತಾತ್ಕಾಲಿಕವಾಗಿ ಸಂಗ್ರಹಿಸಲಾಗುತ್ತದೆ ಅಲ್ಲ, ಇದನ್ನ ಟ್ರಾಶ್ ಅಂತ ಕರೀತಾರೆ ಅಥವಾ ಬಿನ್ ಅಂತ. Okay, so emails are temporarily stored after deleting from inbox. That is not the right answer. ಕಳುಹಿಸಲಾಗದ ಇಮೇಲ್ ಸಂದೇಶವನ್ನು ಕೆಲಸದ ಪ್ರಗತಿಯಂತೆ ಉಳಿಸಲಾಗುತ್ತೆ. ವರ್ಕ್ ಇನ್ ಪ್ರೋಗ್ರೆಸ್ ತರ ಸೇವ್ ಆಗ್ತಾ ಇರುತ್ತೆ. ಲೆಟ್ ಅಸ್ ಸೇ ನೀವು 2 ಪ್ಯಾರಾಗ್ರಾಫ್ಸ್ ಬರೀತೀರಾ, ಕ್ಲೋಸ್ ಮಾಡ್ಬಿಡ್ತೀರಾ, ಆಟೋಮೆಟಿಕ್ ಆಗಿ ಸೇವ್ ಆಗುತ್ತೆ, ಮತ್ತೆ 2 ಪ್ಯಾರಾಗ್ರಾಫ್ಸ್ ಬರೀತೀರಾ, ಆ ರೀತಿಯಾಗಿ ಇರುವಂತದ್ದು. ಎಸ್, ಡ್ರಾಫ್ಟ್ಸ್ ಅಂದ್ರೆ ಅದೇ ಆನ್ಸರ್. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಆಲ್ ಸೆಂಟ್ ಇಮೇಲ್ಸ್ ಆರ್ ಶೋನ್, ಅದು ಸೆಂಟ್ ಟ್ಯಾಬ್ ಅಲ್ಲಿ ಬರುತ್ತೆ. ಕಳುಹಿಸಿದ ಎಲ್ಲ ಇಮೇಲ್ ಗಳನ್ನು ತೋರಿಸಲಾಗಿದೆ ಅಂದ್ರೆ ಅದು ಸೆಂಟ್ ಟ್ಯಾಬ್ ಅಲ್ಲಿ ಬರುತ್ತೆ. ಸೊ ರಿಸೀವ್ಸ್ ಆಲ್ ಇಮೇಲ್ಸ್ ಫ್ರಮ್ ದ ಯೂಸರ್ ಅಂಡ್ ಸೇವ್ಸ್ ದೆಮ್, ದಟ್ ಈಸ್ ಬಳಕೆದಾರರಿಗೆ ಎಲ್ಲ ಇಮೇಲ್ ಗಳನ್ನು ಸ್ವೀಕರಿಸುತ್ತದೆ ಮತ್ತು ಅವುಗಳನ್ನು ಉಳಿಸುತ್ತದೆ. ಅದನ್ನ ನಾವು ಇನ್ಬಾಕ್ಸ್ ಅಲ್ಲಿ ನೋಡ್ತೀವಿ. ಯಾವುದನ್ನೆಲ್ಲ ಮೆಸೇಜ್ ಬಂದಿರೋದನ್ನ ಇನ್ಬಾಕ್ಸ್ ಅಲ್ಲಿ ನೋಡ್ತೀವಿ. ಫಾರ್ ದ ಯೂಸರ್ ಅಂಡ್ ಸೇವ್ಸ್ ದೆಮ್. ಸೊ ಆಪ್ಷನ್ 2 ಇಸ್ ರೈಟ್ ಆನ್ಸರ್. ತುಂಬಾನೇ ಸುಲಭ. ಡ್ರಾಫ್ಟ್ ಮೇಲೆ ಇನ್ನೊಂದು ಪ್ರಶ್ನೆಯೂ ಬಂದಿದೆ, ಇದೇ ಸೇಮ್ ವೇರಿಯೇಷನ್ ಅಲ್ಲಿ ಡ್ರಾಫ್ಟ್ ಪ್ರಶ್ನೆ ಕೂಡ ಬಂದಿದೆ. ಓಕೆ, ರೈಟ್. ಮುಂದಿನ ಒಂದು ಪ್ರಶ್ನೆ, ಒಂದು ಇಮೇಲ್ ನಲ್ಲಿ BCC ಫೀಲ್ಡ್ ನ ಕಾರ್ಯಾಚರಣೆ ಏನು? ಸೊ ಒಂದು ಇಮೇಲ್ ಇದೆ, ಸೊ ಇಲ್ಲಿ ನೋಡ್ಬೋದು, ಅದರಲ್ಲಿ ಟು ಯಾರಿಗೆ ಕಳಿಸಬೇಕು, ಮೇನ್ ಸೆಂಡರ್. ಆದ್ರೆ CC ಅಂತ ಒಂದಿದೆ, BCC ಬಗ್ಗೆ ಮಾತಾಡ್ತಾ ಇದೆ ಇಲ್ಲಿ. BCC ಅಂದ್ರೆ ಯಾರಿಗೆ ಹೋಗುತ್ತೆ ಅಂದ್ರೆ, ಇಮೇಲ್ ನ ಒಂದು ಪ್ರತಿಯನ್ನು ಹಲವಾರು ಸ್ವೀಕರ್ತರಿಗೆ ಅವರ ವಿಳಾಸವನ್ನು ಬಹಿರಂಗಪಡಿಸದೇ ಕಳಿಸುವುದು. ಇದನ್ನ ಏನಂತ ಕರಿತೀವಿ ನಾವು? BCC ನ ಬ್ಲೈಂಡ್ ಕಾರ್ಬನ್ ಕಾಪಿ. ಬ್ಲೈಂಡ್ ಕಾರ್ಬನ್ ಕಾಪಿ. CC ನ ಏನಂತ ಕರಿತೀವಿ? ಕಾರ್ಬನ್ ಕಾಪಿ. ಓಕೆ, ಸೊ ನಾವೊಂದು ಮಾಸ್ಟರ್ ಕಾಪಿ ಇರುತ್ತೆ. ಓಕೆ, 2 ಅನ್ನೋದು ಮಾಸ್ಟರ್ ಕಾಪಿ ಅಂತ ಇಟ್ಕೊಳ್ಳೋಣ. ಮಾಸ್ಟರ್ ಕಾಪಿಯಲ್ಲಿ ಇರೋದನ್ನ ಕಾರ್ಬನ್ ಕಾಪಿಯಲ್ಲಿ ನಮಗೆ ಕಾಣುತ್ತೆ. ಆದ್ರೆ ಬ್ಲೈಂಡ್ ಕಾರ್ಬನ್ ಕಾಪಿಯಲ್ಲಿ ಏನಾಗುತ್ತೆ ಅಂದ್ರೆ, ಅದು ಮೂಡಿರುತ್ತೆ, ಆದ್ರೆ ಅವರ ಇಮೇಲ್ಗಳು ಬಹಿರಂಗವಾಗಿ ಕಾಣುವುದಿಲ್ಲ. ಯಾಕೆ ಅಂದ್ರೆ ಕೆಲವರು ಇಮೇಲ್ಸ್ ಕೆಲವರಿಗೆ ನಾವು ಇಮೇಲ್ ಕಳಿಸಿದೀವಿ ಅಂತ ಬೇರೆಯವರಿಗೆ ಗೊತ್ತಾಗುವ ಅವಶ್ಯಕತೆ ಇರೋದಿಲ್ಲ. ಸೊ ಅವರನ್ನ BCC ಯಲ್ಲಿ ಇಟ್ಟಿರ್ತೀವಿ. ದಟ್ ಈಸ್ ಆಪ್ಷನ್ 1. ಬೇರೆ ಆಪ್ಷನ್ಸ್ ಅನ್ನ ನೋಡೋಣ. ಟು ಮಾರ್ಕ್ ದ ಇಮೇಲ್ ಆಸ್ ಹೈ ಪ್ರಯಾರಿಟಿ ಅಲ್ಲ, ಇದನ್ನ ಸ್ಟಾರ್ಡ್ ಅಂತ ಮಾಡ್ತೀವಿ. ಓಕೆ, ಟು ಅಟ್ಯಾಚ್ ಅ ಫೈಲ್ ಇನ್ ದ ಇಮೇಲ್, ಇದು ಅಟ್ಯಾಚ್ಮೆಂಟ್ಸ್ ಅಲ್ಲಿ ಬರುವಂತದ್ದು. ಓಕೆ, ಟು ಫಾರ್ಮ್ಯಾಟ್ ದ ಇಮೇಲ್ ಟೆಕ್ಸ್ಟ್ ಅಲ್ಲ. ಸರಿನಾ? ಸೊ ಬ್ಲೈಂಡ್ ಕಾರ್ಬನ್ ಕಾಪಿಗೆ ಮತ್ತೆ ಬ್ಲೈಂಡ್ ಕಾರ್ಬನ್ ಕಾಪಿ ಡಿಫ್ರೆನ್ಸ್ ಏನು ಅಂದ್ರೆ, ಲೆಟ್ ಅಸ್ ಸೇ ನೀವು ಯಾವ್ದೋ ಒಂದು ಟೀಮ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಟೀಮಿನ ಹೆಡ್ ಗೆ ಮೇಲ್ ಮಾಡಿರ್ತೀರ, ಬಟ್ ಬೇರೆ ಟೀಮ್ ಮೆಂಬರ್ಸ್ ಅನ್ನ ನೀವು ಕಾರ್ಬನ್ ಕಾಪಿಯಲ್ಲಿ ಇಡ್ತೀರಾ. ಅಂದ್ರೆ ನಿಮ್ಗೆಲ್ಲರಿಗೂ CC ಮಾಡ್ತಾ ಇದೀನಿ ಅಂತ.
you mail it to the manager and keep the team in CC ಅಂತ. ಓಕೆ, ಸೊ ಸಾಕಷ್ಟು ಬಾರಿ ಎಲ್ಲ ಟೀಮ್ ಮೆಂಬರ್ಸಿನ ಒಂದು ಇಮೇಲ್ಸ್ ಅನ್ನ ಎಂಟರ್ ಮಾಡಬಾರ್ದು ಅಂತ ಟೀಮ್ಗೆ ಒಂದು ಸಪರೇಟ್ ಮೇಲ್ ಐಡಿ ಮಾಡ್ಕೊಂಡಿರ್ತಾರೆ ಅಥವಾ ಗ್ರೂಪ್ ಐಡಿ ಅಂತ ಮಾಡಿರ್ತಾರೆ. ಆ ಗ್ರೂಪ್ ಅಲ್ಲಿ ಎಲ್ಲಾರ ಮೇಲ್ ಐಡಿ ಆಡ್ ಆಗಿರುತ್ತೆ, ಅದೆಲ್ಲರಿಗೂ ಮೇಲ್ಸ್ ಹೋಗುತ್ತೆ. ಓಕೆ, ಮುಂದಿನ ಒಂದು ಪ್ರಶ್ನೆ, ವಾಟ್ ಈಸ್ ದ ಪರ್ಪಸ್ ಆಫ್ ರಿಪ್ಲೈ ಆಲ್ ಫೀಚರ್ ಇನ್ ಇಮೇಲ್ ಕ್ಲೈಂಟ್ಸ್? ಸೊ ಇಲ್ಲಿ ನೋಡಬಹುದು ನೀವು ಜಿಮೇಲಿನಲ್ಲಿ ರಿಪ್ಲೈ ಆಲ್ ಅಂತ ಒಂದಿದೆ. ಫಸ್ಟ್ ರಿಪ್ಲೈ ಆಲ್ ಮತ್ತೆ ಫಾರ್ವರ್ಡ್, ಮೂರ್ ಆಪ್ಷನ್ ಇಂಪಾರ್ಟೆಂಟ್. ಲೆಟ್ ಅಸ್ ಸೇ ಇವಾಗ ಒಬ್ಬ ಪರ್ಸನ್ ಮ್ಯಾನೇಜರ್ ಮತ್ತು ಎಲ್ಲ ಟೀಮ್ ಮೆಂಬರ್ 1 2 3 3 T4 ಎಲ್ಲರಿಗೂ CC ಅಲ್ಲಿಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಓಕೆ, ಈಗ ನಾವು ಜಸ್ಟ್ ರಿಪ್ಲೈ ಮಾಡಿದರೆ ಈ ಪರ್ಸನ್ ಯಾರು, ಲೆಟ್ ಅಸ್ ಕಾಲ್ ಹಿಮ್ TL ಅಂತ ಇಟ್ಕೊಳ್ಳಿ. ರಿಪ್ಲೈ ಮಾಡಿದರೆ ಯಾರು ಮೇಲ್ ಅನ್ನ ಬರೆದಿರ್ತಾರೋ ಅವರಿಗೆ ಮಾತ್ರ ವಾಪಸ್ ಹೋಗುತ್ತೆ. ಅದೇ ನಾವು ರಿಪ್ಲೈ ಆಲ್ ಮಾಡಿದರೆ CC ಅಲ್ಲಿರುವವರಿಗೆಲ್ಲರಿಗೂ ಆ ರಿಪ್ಲೈ ಹೋಗುತ್ತೆ. ಓಕೆ, ಸೊ ರಿಪ್ಲೈ ಟು ದ ಸೆಂಡರ್ ಓನ್ಲಿ ಅಲ್ಲ, ದಟ್ ಈಸ್ ರಿಪ್ಲೈ ಆಪ್ಷನ್ ಫಸ್ಟ್ ಅಲ್ಲಿರುವ ಆಪ್ಷನ್. ಫಾರ್ವರ್ಡ್ ದ ಇಮೇಲ್ ಟು ಅದರ್ಸ್. ಲೆಟ್ ಅಸ್ ಸೇ ನಾವು ಈ T1 T2 T3 T4 ಬದಲು ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ನೋನು ಇದಕ್ಕೆ ಒಂದು ಎಕ್ಸ್ಟರ್ನಲ್ ಟೀಮ್ ರಿಕ್ವೈರ್ಮೆಂಟ್ ಇದೆ, ಅದು ಅವ್ರ ಸಪೋರ್ಟ್ ಬೇಕಾಗತ್ತೆ ಅಂದಾಗ ಈ ಮೇಲ್ ಅನ್ನು ನಾವು ಫಾರ್ವರ್ಡ್ ಮಾಡ್ತೀವಿ. ಓಕೆ, ಅವರಿಗೆ ಗೊತ್ತಾಗುತ್ತೆ ಇದು ಫಾರ್ವರ್ಡೆಡ್ ಮೇಲ್ ಅಂತ, ಯಾಕಂದ್ರೆ ಇವರ ಗುರುತುಗಳು ಇಲ್ಲಿ ಬರುತ್ತೆ. ಫಸ್ಟಿಗೆ ಏನೋ ಇದು ಇಲ್ಲಿಂದ ಕಳ್ಸಿರೋದು, ಇವ್ರಿಗೆ ಬಂದಿರೋದು, ಈ ಟೈಮ್ ಅಲ್ಲಿ ಬಂದಿರೋದು ಈ ರೀತಿಯಾಗಿ ಅಂತ ಆ ಮೇಲ್ ಆಸ್ ಇಟ್ ಈಸ್ ಫಾರ್ವರ್ಡ್ ಆಗುತ್ತೆ. ಅದನ್ನು ನಾವು ಫಾರ್ವರ್ಡ್ ಮೇಲ್, ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಫ್ರಮ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಟೀಮ್ ಅಂತ ಇಟ್ಕೊಳ್ಳಿ. ಸಾಫ್ಟ್ವೇರ್ ಡೆವಲಪ್ಮೆಂಟ್ ಟೀಮಿಗೆ ಇದಕ್ಕೆ ಇಂಪ್ಲಿಮೆಂಟೇಷನ್ ಟೀಮು ಅಥವಾ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಟೀಮ್ ಇಂದ ಸಪೋರ್ಟ್ ಬೇಕು ಅಂತ CS ಟೀಮ್ ಅಂತ ಏನ್ ಕರೀತಾರೆ, ಅದಕ್ಕೆ ನಾವು ಲಿಂಕ್ ಮಾಡ್ತೀವಿ. ಸೊ ದಿಸ್ ಇಸ್ ರಾಂಗ್. ರಿಪ್ಲೈ ಟು ಆಲ್ ರೆಸಿಪಿಯೆಂಟ್ಸ್ ಇನ್ ದ ಇಮೇಲ್ ಇಸ್ ದ ರೈಟ್ ಆನ್ಸರ್. ಸೇವ್ ದ ಇಮೇಲ್ ಆಸ್ ಡ್ರಾಫ್ಟ್ ಇಸ್ ಅಬ್ಸಲ್ಯೂಟ್ಲಿ ರಾಂಗ್. ಸೊ ಫಾರ್ವರ್ಡ್ ಗೊತ್ತಾಯ್ತು, ರಿಪ್ಲೈ ಆಲ್ ಗೊತ್ತಾಯ್ತು. ಓಕೆ, ಸೊ ಇಲ್ಲಿ ಕೂಡ ನಮ್ಗೆ ರೈಟ್ ಕ್ಲಿಕ್ ಮಾಡಿದಾಗಲೂ ಈ ಆಪ್ಷನ್ಸ್ ಗಳು ಕಾಣುತ್ತೆ. ದೆನ್ ಅನ್ ಇಮೇಲ್ ಅಡ್ರೆಸ್ ಇನ್ಕ್ಲೂಡ್ಸ್, ಏನೆಲ್ಲ ಇನ್ಕ್ಲೂಡ್ ಆಗತ್ತೆ? ಸಿ, ಪ್ರಶ್ನೆಯನ್ನ ನೋಡ್ತಿದ್ದಂಗೆನೆ ಕೆಲವಷ್ಟನ್ನ ಎಲಿಮಿನೇಟ್ ಮಾಡ್ಬೋದು. ಯೂಸರ್ ನೇಮ್ ಫಾಲೋಡ್ ಬೈ ಪೋಸ್ಟಲ್ ಅಡ್ರೆಸ್. ಪೋಸ್ಟಲ್ ಅಡ್ರೆಸ್ ಏನಿರುತ್ತೆ ಇಮೇಲ್ ಅಲ್ಲಿ, ಅನ್ನೆಸೆಸರಿ. ಯೂಸರ್ ನೇಮ್ ಫಾಲೋಡ್ ಬೈ ರೆಸಿಡೆನ್ಸ್ ಅಡ್ರೆಸ್, ಖಂಡಿತ ಇಲ್ಲ. ರೆಸಿಡೆನ್ಸ್ ಅಡ್ರೆಸ್ ಅಂದ್ರೆ ನಮ್ಮ ಎಂಟೈರ್ ಲೆಟ್ ಅಸ್ ಸೇ ಅವರ್ ಎಂಟೈರ್ ಏರಿಯಾ ಪಿನ್ ಕೋಡು ಎಲ್ಲ ಬರುತ್ತಾ? ಖಂಡಿತ ಬರಲ್ಲ. ಡೊಮೇನ್ ನೇಮ್ ಫಾಲೋಡ್ ಬೈ ಯೂಸರ್ ನೇಮ್, ಇಲ್ಲ. ಫಸ್ಟ್ ಯೂಸರ್ ನೇಮ್ ಬರಬೇಕು, ರೈಟ್? XYZ @something ಅಂತ ಬರಬೇಕು. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಸೊ ಪ್ರಾಪರ್ ಇಮೇಲ್ ಅಡ್ರೆಸ್ ಅಲ್ಲಿ ಏನೆಲ್ಲ ಇರುತ್ತೆ ಅಂದ್ರೆ, ಒಂದು ಯೂಸರ್ ನೇಮ್, ಸಿಂಬಲ್, ಮೇಲ್ ಸರ್ವರ್ ಅಥವಾ ಡೊಮೇನ್ ನೇಮ್ ಇನ್ಕ್ಲೂಡಿಂಗ್ ದ ಡೊಮೇನ್. .com ಬೇಕಾ? ಇದರಲ್ಲಿ ಸಾಕಷ್ಟು ಇದೆ. .com ಅಂತ ಇದೆ, .in ಅಂದ್ರೆ ಇಂಡಿಯಾ ಸ್ಪೆಸಿಫಿಕ್ ಡೊಮೇನು, .co.in ಅಂತ ಇದೆ, .au ಅಂದ್ರೆ ಆಸ್ಟ್ರೇಲಿಯನ್ ಡೊಮೇನು, ಈ ರೀತಿಯಾಗಿ ಹಲವಾರಷ್ಟಿದೆ. ಓಕೆ, ಈಗೆಲ್ಲ ಹೊಸ ಡೊಮೇನ್ಸ್ ಬರ್ತಾ ಇದೆ. .io ಅಂತ ಒಂದು ಬರುತ್ತೆ, .ai ಅಂತ ಬರ್ತಾ ಇದೆ. ನೀವು ಹೊಸ ವೆಬ್ಸೈಟ್ಸ್ ಗಳನ್ನ ನೋಡಿದ್ರೆ ಈ ರೀತಿಯಾದಂತಹ ಡೊಮೇನ್ಸ್ ಕೂಡ ಬರ್ತಾ ಇದೆ, ರೈಟ್? ಮುಂದಿನ ಒಂದು ಪ್ರಶ್ನೆ, ರೀಸನ್ ಅಸರ್ಷನ್ AR ಅಂತ ಪ್ರಶ್ನೆಗಳ ಬರುತ್ತೆ, ಅದರ ಬಗ್ಗೆ. ವಿತ್ ದ ಯೂಸ್ ಆಫ್ ಇಂಟರ್ನೆಟ್ ನ ಸಹಾಯದಿಂದ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್, ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ಏನಿದೆ ಅದನ್ನ ಇಂಪ್ರೂವ್ ಮಾಡಬಹುದು. ಎಸ್, ಖಂಡಿತ ಮಾಡಬಹುದು. ಸ್ಟಾರ್ ರೇಟಿಂಗ್ ಗಳನ್ನ ನೋಡಬಹುದು, ಇಮಿಡಿಯೇಟ್ ಆಗಿ ನಮ್ಗೆ ಫೀಡ್ಬ್ಯಾಕ್ ಗಳು ಬರುತ್ತೆ. ಅವರು ಸರ್ವಿಸ್ ತಗೊಂಡ್ಮೇಲೆ ನಮ್ಗೆ ಫೀಡ್ಬ್ಯಾಕ್ ಅನ್ನ ಕೂಡ ಕೊಡಬಹುದು. ಎ ಇಸ್ ಕರೆಕ್ಟ್. ಕರೆಕ್ಟ್ ಆಗುತ್ತಿದ್ದಂತೆ ನಮಗೆ assertion is true, both are false ಅನ್ನೋ ಆಪ್ಷನ್ ಅನ್ನು ತೆಗೆದುಬಿಡ್ಬೋದು. ಬಿಕಾಸ್ A is true ಗೊತ್ತಾಗಿದೆ ನಮಗೆ. ಸೊ ಆಪ್ಷನ್ 3 ಎಲಿಮಿನೇಟ್ ಮಾಡೋಣ. ನೆಕ್ಸ್ಟ್, ಕಸ್ಟಮರ್ಸ್ ಯೂಶುವಲಿ ಹ್ಯಾವ್ ನೋ ಸೆಕ್ಯೂರಿಟಿ ಇಶ್ಯೂಸ್ ವಿತ್ ದ ಇಂಟರ್ನೆಟ್ ಆರ್ ಮೊಬೈಲ್ ಆಪ್ಸ್. ಖಂಡಿತ ಇಲ್ಲ. ಪೀಪಲ್ ಆರ್ ವೆರಿ 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 ಕೇರ್ಫುಲ್ ವೆನ್ ದೇ
ದೇ ಹ್ಯಾವ್ ಲಾಟ್ ಆಫ್ ಸೆಕ್ಯೂರಿಟಿ ಕನ್ಸರ್ನ್ಸ್, ಎಸ್ಪೆಷಲಿ ಹಣದ ವಿಷಯವಾಗಿ ಏನಾದರೂ ಇನ್ಕ್ಲೂಡ್ ಆಗಿದ್ರೆ ತುಂಬಾನೇ ಅವರು ಜಾಗರೂಕವಾಗಿರ್ತಾರೆ. ಯೂಶುವಲಿ ಹ್ಯಾವ್ ನೋ ಸೆಕ್ಯೂರಿಟಿ ಇಶ್ಯೂಸ್ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ರೀಸನ್ ಇಸ್ ರಾಂಗ್. ಸೊ ಅಸರ್ಷನ್ ಇಸ್ ಟ್ರೂ ಬಟ್ ರೀಸನ್ ಇಸ್ ಫಾಲ್ಸ್ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ. Consider the following internet features: email, video conferencing, interactive websites, online bulletin board systems, online discussion groups. Which of the above pave way for business growth? ಬಿಸ್ನೆಸ್ ಗ್ರೋತಿಗೆ ಇಮೇಲ್ ಹೆಲ್ಪ್ ಆಗುತ್ತಾ? ಹೆಲ್ಪ್ ಆಗುತ್ತೆ. ಸೊ ಬಿಸ್ನೆಸ್ ಗ್ರೋ ಆಗ್ಬೇಕು ಅಂದ್ರೆ, ಸ್ಕೈ ರಾಕೆಟ್ ಆಗ್ಬೇಕು ಅಂದ್ರೆ ನೀವು ಸಾಕಷ್ಟು ಕ್ಲೈಂಟ್ಸ್ಗೆ, ಟೀಮ್ಗೆ ಮೋಟಿವೇಶನಲ್ ಅದು ಇದು ಇಮೇಲ್ಸ್ ಕಳಿಸ್ತಾ ಇರಬೇಕು. ವಿಡಿಯೋ ಕಾನ್ಫರೆನ್ಸಿಂಗು ಮಾಡಲೇಬೇಕು. ಇಂಟರಾಕ್ಟಿವ್ ವೆಬ್ಸೈಟ್ಸ್, ನಿಮ್ಮ ವೆಬ್ಸೈಟ್ ತುಂಬಾ ಸುಂದರವಾಗಿದ್ರೆ ಅದರಲ್ಲಿ ಜಾಸ್ತಿ ಇಂಪ್ರೆಷನ್ಸ್, ಫುಟ್ ಪ್ರಿಂಟ್ಸ್, ವಿಸಿಟ್ಸ್ ಬರ್ತಾ ಇರುತ್ತೆ. ಆನ್ಲೈನ್ ಬುಲೆಟಿನ್ ಬೋರ್ಡ್ ಸಿಸ್ಟಮ್ಸ್, ಎಲ್ಲರಿಗೂ ಕಾಣುವಂತಹ ಒಂದು ಸಿಸ್ಟಮ್ ಮಾಡಿದ್ರೆ ಇನ್ನೂ ಹೆಲ್ಪ್ ಆಗುತ್ತೆ. ಮತ್ತೆ ಡಿಸ್ಕಷನ್ ಗ್ರೂಪ್ಸ್, ಫೋರಮ್ಸ್ ಅಂತ ಏನ್ ಹೇಳ್ತೀವಿ, ಫೋರಮ್ಸ್ ಇಂದನೂ ನಮ್ಗೆ ಬಿಸ್ನೆಸ್ ಹೆಲ್ಪ್ ಆಗುತ್ತೆ. 1 2 3 4 5 ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆಯನ್ನು ನೋಡೋಣ. A computer that is responsible for accepting HTTP requests from clients and serving them HTTP responses like web pages, HTML documents, images, etc. is known as. ಸೊ ಒಂದು ಕಂಪ್ಯೂಟರ್ ಇದೆ, ಅದು ನಮ್ಮ ಕ್ಲೈಂಟಿನಿಂದ ಓಕೆ ರಿಕ್ವೆಸ್ಟ್ಸ್ ಅನ್ನ ಅಕ್ಸೆಪ್ಟ್ ಮಾಡುತ್ತೆ. ಲೆಟ್ ಅಸ್ ಸೇ ನಮ್ಗೆ ಇವಾಗ ಲೇಟೆಸ್ಟ್ ನ್ಯೂಸ್ ಬೇಕು, ನ್ಯೂಸ್ ಆನ್ ಸೋ ಅಂಡ್ ಸೋ ಡೇಟ್, ನ್ಯಾಷನಲ್ ನ್ಯೂಸ್ ಅಂದ ತಕ್ಷಣ ಅದರ HTML ವೆಬ್ ಪೇಜಸ್ ಅನ್ನ ತೋರಿಸಬೇಕು ಆಸ್ ಅ ರೆಸ್ಪಾನ್ಸ್. ಇಟ್ ವಿಲ್ ಟೇಕ್ as a request and give as a response. What is that computer called? That computer is called as a web server. ಗೊತ್ತಾಯ್ತಾ? ಒಂದು ವೆಬ್ಬಿನ ಸರ್ವ್ ಮಾಡೋರು. ಇವಾಗ ಯಾವುದೇ ಒಂದು ಸರ್ವಿಸ್ ಪ್ರೊವೈಡರ್ನ ನಾವು ಸರ್ವರ್ ಅಂತ ಹೇಳ್ತೀವಿ, ಹೌದಾ? ಸೊ ವೆಬ್ ಪೇಜಸ್ ಇನ ರಿಕ್ವೆಸ್ಟ್, ವೆಬ್ ಪೇಜಸ್, ವೆಬ್ ಇಮೇಜಸ್, ವೆಬ್ ಡಾಕ್ಯುಮೆಂಟ್ಸ್ ಇನ ರಿಕ್ವೆಸ್ಟ್ ಅನ್ನ ಸರ್ವ್ ಮಾಡೋರಿಗೆ ವೆಬ್ ಸರ್ವರ್ ಅಂತಾರೆ. ಅಷ್ಟೇ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಮುಂದಿನ ಒಂದು ಪ್ರಶ್ನೆ. ವಾಟ್ ರೋಲ್ ಡಸ್ ರೌಟರ್ ಪ್ಲೇ ಇನ್ ಕಂಪ್ಯೂಟರ್ ನೆಟ್ವರ್ಕ್ಸ್? ಕಂಪ್ಯೂಟರ್ ನೆಟ್ವರ್ಕ್ಸ್ ನಲ್ಲಿ ರೌಟರ್ ಏನದು ಏನು ಅಂತ. ಸಿ, ಒಂದು ಲ್ಯಾನ್ ಕೇಬಲ್ ಥ್ರೂ ಇಂಟರ್ನೆಟ್ ಬರುವಂತದ್ದು, ಇನ್ನೊಂದು ವೈಫೈ ಮುಖಾಂತರ ಇಂಟರ್ನೆಟ್ ಬರುವಂತದ್ದು. ವೈಫೈ ಮುಖಾಂತರ ಇಂಟರ್ನೆಟ್ ಬರುವುದಾದರೆ ಮ್ಯಾನೇಜಸ್ ಅ ಫೈಲ್ ಟ್ರಾನ್ಸ್ಫರ್ ಬಿಟ್ವೀನ್ ಕಂಪ್ಯೂಟರ್ಸ್ ಅಲ್ಲ. ಓಕೆ, ಪ್ರೊವೈಡ್ಸ್ ಆಕ್ಸೆಸ್ ಟು ದ ಇಂಟರ್ನೆಟ್ ಫಾರ್ ಮಲ್ಟಿಪಲ್ ಡಿವೈಸಸ್ ಇಸ್ ದ ರೈಟ್ ಆನ್ಸರ್. ಸೊ ಒಂದು ವೈಫೈ ರೌಟರ್ ಇದ್ರೆ ಅದರಿಂದ ನಮ್ಮ ಸೆಲ್ ಫೋನು, 3-4 ಸೆಲ್ ಫೋನು ಅಥವಾ ಆ ಜಾಗದಲ್ಲಿರೋ ಎಲ್ಲ ಕಂಪ್ಯೂಟರ್ಗಳು, ಲ್ಯಾಪ್ಟಾಪ್ಸ್ಗಳು ವೈಫೈ ಪಾಸ್ವರ್ಡ್ ಅನ್ನ ಕನೆಕ್ಟ್ ಮಾಡ್ಕೊಂಡ್ರೆ ಕನೆಕ್ಟ್ ಆಗುತ್ತೆ. ಸ್ಟೋರ್ಸ್ ಟೆಂಪರರಿ ಡೇಟಾ ಡ್ಯೂರಿಂಗ್ ಕಮ್ಯುನಿಕೇಶನ್ ಅಲ್ಲ. ಡಿಸ್ಪ್ಲೇಸ್ ನೆಟ್ವರ್ಕ್ ಸ್ಟಾಟಿಸ್ಟಿಕ್ಸ್ ಫಾರ್ ಯೂಸೇಜ್, ಇದು ಯಾವುದೂ ಅಲ್ಲ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಇಟ್ ಈಸ್ ಅನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಇಂಟರ್ನೆಟ್ ಇನ್ ಟುಡೇಸ್ ವರ್ಲ್ಡ್. ಮುಂಚೆ ಲ್ಯಾನ್ ಇದ್ದಾಗ ನಿಮ್ಗೆ ವಯರ್ಡ್ ಕಮ್ಯುನಿಕೇಶನ್ ಬರ್ತಾ ಇತ್ತು, ಇವಾಗ ವಯರ್ಡ್ ಕಮ್ಯುನಿಕೇಶನ್ ಇಲ್ಲ, ವೈಫೈ ಕಮ್ಯುನಿಕೇಶನ್. ಓಕೆ, ರೈಟ್. ಮುಂದಿನ ಪ್ರಶ್ನೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಒನ್ ಆಫ್ ದ 4 ಕಾಂಪೊನೆಂಟ್ಸ್ ಆಫ್ URL? URL ಅಲ್ಲಿ ಯಾವ್ದು ಪಾರ್ಟ್ ಅಲ್ಲ ಅಂತ. ವೆಬ್ ಪ್ರೋಟೋಕಾಲ್. ಓಕೆ, ಸೊ ಇಲ್ಲಿ ನೋಡ್ಬೋದು ಪ್ರೋಟೋಕಾಲ್ HTTP, HTTPS ಅನ್ನೋದು ಪ್ರೋಟೋಕಾಲ್. ಪ್ರೋಟೋಕಾಲ್ ಅಂದ್ರೆ ಏನು ಇಲ್ಲ, ಸಿಂಪಲ್ ಆಗಿ ಸೆಟ್ ಆಫ್ ರೂಲ್ಸ್ ದಟ್ ಗವರ್ನ್ ಅ ಸಿಸ್ಟಮ್. ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್ ಯಾರೋ VIP ಬರ್ತಾ ಇದಾರೆ ಅಂತ ಇಟ್ಕೊಳ್ಳಿ, ಗವರ್ನರ್ ಬರ್ತಾ ಇದಾರೆ ಯಾವುದೋ ಒಂದು ಇನಾಗ್ರೇಷನ್ಗೆ. ಅದಕ್ಕೆ VIP ಪ್ರೋಟೋಕಾಲ್ ಅಂತ ಇರುತ್ತೆ. ಇದನ್ನ ಅರೇಂಜ್ ಮಾಡಬೇಕು, ಸೆಕ್ಯೂರಿಟಿ ಚೆಕ್ ಮಾಡಬೇಕು, ಅದು ಇದು ಅಂತ ಇಲ್ಲ. ದಟ್ ದ ಸೇಮ್ ಥಿಂಗ್, ಸೇಮ್ ಸೆಟ್ ಆಫ್ ರೂಲ್ಸ್ ಎನಿವೇರ್ ಇನ್ ದ ವರ್ಲ್ಡ್, ಇಟ್ ಇಸ್ ಕಾಲ್ಡ್ ಪ್ರೋಟೋಕಾಲ್. ನೇಮ್ ಆಫ್ ದ ವೆಬ್ ಸರ್ವರ್, ಸರ್ವರಿನ ಹೆಸರು ಖಂಡಿತ ಇರುತ್ತೆ. ಓಕೆ, ಸೊ ಓಕೆ. ನೇಮ್ ಆಫ್ ದ ಬ್ರೌಸರ್, ಬ್ರೌಸರಿನ ಹೆಸರು URL ಇರೋದಿಲ್ಲ. ಬ್ರೌಸರ್ ಅಂದ್ರೆ ಗೂಗಲ್, ಯಾಹೂ, ಓಕೆ, ಒಪೆರಾ, ಫೈರ್ಫಾಕ್ಸ್, ಇದೆಲ್ಲ ವೆಬ್ ಬ್ರೌಸರ್ಗಳು. ಇದರ ಹೆಸರು ನಿಮಗೆ URL ಅಲ್ಲಿ ಬರೋದಿಲ್ಲ. ನೇಮ್ ಆಫ್ ದ ಡೈರೆಕ್ಟರಿ ಆರ್ ಫೈಲ್ ಆನ್ ದ ವೆಬ್ ಬ್ರೌಸರ್. ಸೊ ಫೈಲಿನ ಒಂದು ಫ್ರಾಗ್ಮೆಂಟ್ಸ್ ನಿಮಗೆ ಖಂಡಿತ ಇರುತ್ತೆ. ನಾವು ಈ ಪ್ರಶ್ನೆಯಲ್ಲಿ ಇನ್ನಷ್ಟು ತಿಳಿದುಕೊಳ್ಳೋಣ. ಡೊಮೈನ್ ನೇಮ್, that is, let us say for example https www.sandeshaacademy.com ಅಂತ ನಮ್ದು ಒಂದು ವೆಬ್ಸೈಟ್ ಇದೆ. ಅಲ್ಲಿ ನೀವು ರೆಗ್ಯುಲರ್ ಆಗಿ ಮಿನಿ ಟೆಸ್ಟ್ ಗಳನ್ನು ಕೂಡ ಅಟೆಂಪ್ಟ್ ಮಾಡಬಹುದು. ಡೊಮೈನ್ ನೇಮ್ ಆದ್ಮೇಲೆ ಪೋರ್ಟ್ ಆದ್ಮೇಲೆ ಪಾತ್ ಆದ್ಮೇಲೆ ಕ್ವೆರಿ ಪಾರ್ಟ್, ಅದಾದ್ಮೇಲೆ ಪ್ಯಾರಾಮೀಟರ್ಸ್, ಫ್ರಾಗ್ಮೆಂಟ್ಸ್ ಇರುತ್ತೆ.
ಈ ಡೀಟೇಲಿಂಗ್ ಅಲ್ಲಿ ಪ್ರಶ್ನೆಗಳು ಬರುವ ಚಾನ್ಸಸ್ ಕಡಿಮೆ ಇರುತ್ತೆ ಎಕ್ಸಾಮ್ ಅಲ್ಲಿ. ಬಟ್ ತಿಳಿದುಕೊಳ್ಳೋದು ಉತ್ತಮ. ಓಕೆ, ಸೊ ಪೋರ್ಟ್ ವಾಟ್ ಈಸ್ ದ ಪಾತ್ ಅಂಡ್ ಫೈನಲಿ ವಾಟ್ ಇಸ್ ದ ಕ್ವೆರಿ ಅಂಡ್ ಏನೆಲ್ಲ ಪ್ಯಾರಾಮೀಟರ್ಸ್ ಫೆಚ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಿದ್ರೆ ಇನ್ನೊಂದು ಪ್ರಶ್ನೆಯಲ್ಲಿ ಯು ಆರ್ ಎಲ್ ಅಂದ್ರೇನೆ ಏನು ಅಂತಾನು ಕೇಳಿದ್ದಾರೆ. ಫುಲ್ ಫಾರ್ಮು ಇದೆಲ್ಲ ಸುಲಭವಾದಂತಹ ಪ್ರಶ್ನೆ. ಬೇಸಿಕ್ ನೀವು ಕಂಪ್ಯೂಟರ್ ಬುಕ್ ಯಾವ್ದನ್ನ ಓದಿದ್ರು ನಿಮ್ಗೆ ಆನ್ಸರ್ ಗಳನ್ನ ಸಿಗುತ್ತೆ. ಯೂನಿಫಾರ್ಮ್ ರಿಸೋರ್ಸ್ ಲ್ಯಾಚ್ ಅಲ್ಲ, ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ಆಪ್ಷನ್ 2 ಇಸ್ ರೈಟ್ ಆನ್ಸರ್. ಯಾವುದೇ ಒಂದು ಗೊಂದಲ ಬೇಡ. ಹಾಗಿದ್ರೆ ನಮ್ಮ ಪ್ರೋಟೋಕಾಲಿನಲ್ಲಿ ಎಚ್ ಟಿ ಟಿ ಪಿ ಅಂತ ಒಂದು ಪ್ರೋಟೋಕಾಲ್ ಇದೆ, ರೈಟ್? ಈ ಎಚ್ ಟಿ ಟಿ ಪಿ ಸ್ಟ್ಯಾಂಡ್ಸ್ ಫಾರ್ ಅಂತಾನೆ ಒಂದು ಪ್ರಶ್ನೆ ಬಂದಿದೆ ಎಕ್ಸಾಮ್ ಅಲ್ಲಿ. ಓಕೆ, ಸೊ ಒಂದು ಕ್ಲೈಂಟ್ ಇದ್ದಾರೆ, ಅವರು ಒಂದು ರಿಕ್ವೆಸ್ಟ್ ಅನ್ನ ಕೊಟ್ಟಿದ್ದಾರೆ, ಅವರ ರಿಕ್ವೆಸ್ಟ್ ಗೆ ಒಂದು ರೆಸ್ಪಾನ್ಸ್ ಬರ್ತಾ ಇದೆ. ಓಕೆ, ಆ ಪಿ ನಮ್ಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ ಅದು ಪ್ರೋಟೋಕಾಲ್ ಅಂತ, ರೈಟ್? ವಿ ಜಸ್ಟ್ ಟೋಲ್ಡ್ ಇಟ್ ದಟ್ ಇಟ್ ಇಸ್ ಅ ಪ್ರೋಟೋಕಾಲ್. ಹಾಗಿದ್ಮೇಲೆ ನಮ್ಮ ಎಚ್ ಟಿ ಟಿ ಪಿ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಆಗ್ಬೇಕು. ಓಕೆ, ಪಾಯಿಂಟ್ ಅಂತೂ ಆಗಕ್ಕಾಗಲ್ಲ. ಸೊ ಪಾಯಿಂಟ್ ಎರಡನ್ನ ತೆಗೆದುಬಿಡೋಣ. ಓಕೆ, ಟ್ರಾನ್ಸ್ಫರ್ ಟ್ರಾನ್ಸ್ಕ್ರಿಪ್ಟ್ ಅಲ್ಲಿ ಚೇಂಜ್. ಆನ್ಸರ್ ಇಸ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಯೂನಿಫ್ ಹಿಂದಗಡೆ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್, ಇದು ನೆಕ್ಸ್ಟ್ ಆಪ್ಷನ್. ಮುಂದಿನ ಒಂದು ಪ್ರಶ್ನೆ, ವಿಚ್ ಟೈಪ್ ಆಫ್ ನೆಟ್ವರ್ಕ್ ಹ್ಯಾಸ್ ಲೋವೆಸ್ಟ್ ಎರರ್ ರೇಟ್? ಯಾವಾಗ್ಲೂ ನಂಬರ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಹೇಳುವಂತದ್ದು, ನಂಬರ್ ಆಫ್ ಲಿಂಕ್ಸ್ ಇನ್ಕ್ರೀಸಸ್, ಫೇಲ್ಯೂರ್ ರೇಟ್ ಇನ್ಕ್ರೀಸಸ್. ಒಂದು ಚೈನ್ ಇಲ್ಲಿ ತುಂಬಾ ಚೈನ್, ದೊಡ್ಡ ಚೈನ್ ಆಗ್ತಿದ್ದಂಗೆ ಆ ಚೈನ್ ತುಂಬಾ ಪಾಯಿಂಟ್ಸ್ ಅಲ್ಲಿ ಕನೆಕ್ಟ್ ಆಗಿದ್ರೆ ಚೈನ್ ಕಟ್ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ, ಬಿಕಾಸ್ ಲಿಂಕ್ಸ್ ತುಂಬಾ ಆಯ್ತು. ಸೇಮ್ ಕಾನ್ಸೆಪ್ಟ್, ಏರಿಯಾ ಇನ್ಕ್ರೀಸಸ್, ಏರಿಯಾ ಆಫ್ ಆಪರೇಷನ್ ಇನ್ಕ್ರೀಸಸ್, ಎರರ್ ಇನ್ಕ್ರೀಸಸ್ ಅಲ್ವಾ? ಸೊ ಲೋಕಲ್ ಏರಿಯಾ ನೆಟ್ವರ್ಕ್ ಏನಿದೆ ಅದು ಸ್ಮಾಲರ್ ಏರಿಯಾ. ಇಲ್ಲಿ ನೋಡೋಣ, ಲೋಕಲ್ ಏರಿಯಾ ನೆಟ್ವರ್ಕ್ ಗಿಂತ ಸ್ಮಾಲರು ಪರ್ಸನಲ್ ಏರಿಯಾ ನೆಟ್ವರ್ಕ್, ಇಂಡಿವಿಜುವಲ್ ಡಿವೈಸಸ್ ಗೆ ಇರುವಂತದ್ದು. ಲೋಕಲ್ ಏರಿಯಾ ಅಂದ್ರೆ ಒಂದು ರೌಟರ್ ಇಂದ ನೀವೆಲ್ಲ ಕನೆಕ್ಟ್ ಆಗಿದ್ದೀರಾ. ಓಕೆ, ಲೆಟ್ ಅಸ್ ಸೇ ಇಷ್ಟಕ್ಕೆ ಮುಂಚೆ ಒಂದು ಕಂಪನಿಯಲ್ಲಿ ಎಲ್ಲ ಲ್ಯಾಂಡ್ ಪೋರ್ಟ್ ಗಳು ಇರ್ತಾ ಇತ್ತು. ಆ ಲ್ಯಾಂಡ್ ಪೋರ್ಟ್ ಇಂದ ನಿಮ್ಗೆ ಹೈಯೆಸ್ಟ್ ಸ್ಪೀಡ್ ಡೇಟಾ ಟ್ರಾನ್ಸ್ಫರ್ ಇರುತ್ತೆ. ಓಕೆ, ಸೊ ಅಲ್ಲಿ ನಿಮ್ಗೆ ಸ್ಮಾಲ್ ಏರಿಯಾ ಕವರ್ಡ್, ಓನರ್ಶಿಪ್ ಇಸ್ ಪ್ರೈವೇಟ್, ಎಲ್ಲರಿಗೂ ಇರೋದಿಲ್ಲ, ಈಸಿ ಟು ಡಿಸೈನ್ ಅಂಡ್ ಮೇಂಟೈನ್, ಸೆಟಪ್ ಕಾಸ್ಟ್ ಕೂಡ ಕಮ್ಮಿ, ಟ್ರಾನ್ಸ್ಫರ್ ಸ್ಪೀಡ್ ಈಸ್ ಎಕ್ಸ್ಟ್ರಾರ್ಡಿನರಿ, ತುಂಬಾನೇ ಹೈ ಇರುತ್ತೆ, ಮೋಸ್ಟ್ ಸೆಕ್ಯೂರ್, ಬಟ್ ರೇಂಜ್ ಬಂದ್ಬಿಟ್ಟು 1 ಕಿಲೋಮೀಟರ್ ಮಾತ್ರ. ಓಕೆ, ಸೊ ಲೋಕಲ್ ಏರಿಯಾ ನೆಟ್ವರ್ಕ್ ಇನ ರೇಂಜ್ 1 ಕಿಲೋಮೀಟರ್. ಫಾಲ್ಟ್ ಟಾಲರೆನ್ಸ್ ಜಾಸ್ತಿ ಇದ್ರೆ ಫಾಲ್ಟ್ಸ್ ಕಡಿಮೆ. ಓಕೆ, ಸೊ ಅದರ ನೆಕ್ಸ್ಟ್ ಪಾರ್ಟ್, ಹಲವಾರಷ್ಟು ಲೋಕಲ್ ಏರಿಯಾ ನೆಟ್ವರ್ಕ್ ಗಳು ಸೇರ್ಕೊಂಡ್ರೆ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಗಳಾಗತ್ತೆ. ಓಕೆ, ಸೊ ಓನರ್ಶಿಪ್ ಪ್ರೈವೇಟ್ ಅಂಡ್ ಪಬ್ಲಿಕ್ ಕಂಬೈನ್ಡ್ ಇರುತ್ತೆ. ರೇಂಜ್ ಬಂದ್ಬಿಟ್ಟು ನಿಮ್ಗೆ 10 ಕಿಲೋಮೀಟರ್ ರೇಂಜ್ ವರ್ಗೂ ಅಥವಾ 100 ಕಿಲೋಮೀಟರ್ ರೇಂಜ್ ವರ್ಗೂ ನಿಮ್ಗೆ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಆಗುತ್ತೆ. ಅಂಡ್ ಫೈನಲಿ ದ ಲಾರ್ಜೆಸ್ಟ್, ಎಲ್ಲ ಮೆಟ್ರೋಪಾಲಿಟನ್ ನೆಟ್ವರ್ಕ್ ಗಳನ್ನು ಸೇರಿ ನಮಗೆ ವೈಡ್ ಏರಿಯಾ ನೆಟ್ವರ್ಕ್ ಆಗುವಂತದ್ದು. ಓಕೆ, ಇಂಟರ್ನೆಟ್ ಇಸ್ ದ ಲಾರ್ಜೆಸ್ಟ್ ವೈಫೈ. ಅದಕ್ಕೆ ಅಂತ್ಯವಿಲ್ಲ, ತುಂಬಾ ಗಾತ್ರದ ಒಂದು ಕನೆಕ್ಷನ್ ಕೊಡುವಂತದ್ದು ಎಲ್ಲ ಕಡೆ. ಸೊ ನೀವು ನೋಡ್ಬೋದು, ಇಲ್ಲಿ ಪ್ಯಾರಿಸ್ ಇದೆ, ಇಲ್ಲಿ ಒಂದು ಮನೆ ಇದೆ, ಇಲ್ಲೊಂದು ಬೇರೆ ಸ್ಕೂಲ್ ಇದೆ, ಎಲ್ಲದಕ್ಕೂ ಕನೆಕ್ಷನ್ ಕೊಡುವಂತದ್ದು ವೈಡ್ ಏರಿಯಾ ನೆಟ್ವರ್ಕ್. ಸೊ ಎರರ್ ರೇಟ್ ಎಲ್ಲಿ ಕಡಿಮೆ ಇರುತ್ತೆ? ಲ್ಯಾಂಡ್ ಅಲ್ಲಿ. ಆಸ್ ಸಿಂಪಲ್ ಆಸ್. ಮುಂದಿನ ಪ್ರಶ್ನೆ, ರೇಂಜ್ ಆಫ್ ಫ್ರೀಕ್ವೆನ್ಸಿ ಅವೈಲೇಬಲ್ ಫಾರ್ ಡೇಟಾ ಟ್ರಾನ್ಸ್ಮಿಷನ್ ಇನ್ ನೆಟ್ವರ್ಕ್ ಈಸ್ ಕಾಲ್ಡ್, ಏನಂತ ಕರೀತಾರೆ ರೇಂಜ್ ಆಫ್ ಫ್ರೀಕ್ವೆನ್ಸಿನ? ಸಿ, ಫ್ರೀಕ್ವೆನ್ಸಿಯ ರೇಂಜ್ ಬರೀ ಫ್ರೀಕ್ವೆನ್ಸಿ ಅಲ್ಲ, ಫ್ರೀಕ್ವೆನ್ಸಿಯ ರೇಂಜ್ ಅನ್ನ ಫಿಸಿಕ್ಸ್ ಅಲ್ಲಾಗ್ಲಿ ಯಾವುದ್ರಲ್ಲೇ ಆಗ್ಲಿ ಬ್ಯಾಂಡ್ವಿಡ್ತ್ ಅಂತ ಕರೀತಾರೆ. ಓಕೆ, ಡೇಟಾ ರೇಟ್ ಅಲ್ಲ. ಆಂಪ್ಲಿಟ್ಯೂಡ್ ಅಂದ್ರೆ ಒಂದು ವೇವಿನ ಮ್ಯಾಕ್ಸಿಮಮ್ ಏರಿಳಿತ, ಒಂದು ವೇವ್ ಲೆಂತ್ ಇನ ಮ್ಯಾಕ್ಸಿಮಮ್ ವೇವ್ಗೆ ಆಂಪ್ಲಿಟ್ಯೂಡ್ ಅಂತಾರೆ. ಬ್ಯಾಂಡ್ವಿಡ್ತ್ ಗೆ ರೇಂಜ್, ಹೈಯೆಸ್ಟ್ ಫ್ರೀಕ್ವೆನ್ಸಿ H2 - H1 ಗೆ ಬ್ಯಾಂಡ್ವಿಡ್ತ್.
ಲೋ ಬ್ಯಾಂಡ್ ವಿಡ್ತ್ ಅಲ್ಲಿ ಇದೆ ಅಂತಂದ್ರೆ, ಈ ಲೆಟಸ್ ನೀವು ಒಂದು ಪೈಪ್ ಅನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಚಿಕ್ಕ ಪೈಪ್ ಇದೆ. ಚಿಕ್ಕ ಪೈಪ್ ಇಂದ ನೀರ್ ಯಾವಾಗಾದ್ರೂ ಬರ್ತಿರ್ಬೇಕಾದ್ರೆ ಅದರ amount of water that is coming out from that pipe will be as compared to what is the pipe size, alwa, and the flow rate. But let us say for example ದೊಡ್ಡ ಪೈಪ್ ಇದ್ದು ಫ್ಲೋ ರೇಟ್ ಜಾಸ್ತಿ ಇದ್ರೆ ನಿಮ್ಗೆ ಜಾಸ್ತಿ ವಾಟರ್ ಮ್ಯಾಟರ್, ಏನೇ ಮ್ಯಾಟರ್, ವಾಟರೇ ಅಲ್ಲ, ಆಯಿಲ್ ಆಗಿರ್ಬೋದು, ಆಯಿಲ್ ಪೈಪ್ಸ್ ಇರುತ್ತೆ. ಅದೇ ರೀತಿ ಜಾಸ್ತಿ ಡೇಟಾ ಕೂಡ ಫ್ಲೋ ಆಗುತ್ತೆ. ಆಸ್ ಸಿಂಪಲ್ ಆಸ್ ದಟ್. ಹೈ ಬ್ಯಾಂಡ್ ವಿಡ್ತ್ ಇದೆ, ಅಲ್ಲೋಗೋಣ ಬನ್ನಿ, ಆ ಲೈಬ್ರರಿ ಹೈ ಬ್ಯಾಂಡ್ ವಿಡ್ತ್ ಇದೆ ಅಂತ ಹೇಳ್ತಾರಲ್ಲ, ದಟ್ ಈಸ್ ಬ್ಯಾಂಡ್ ವಿಡ್ತ್. ಓಕೆ, ರೈಟ್. ನೆಕ್ಸ್ಟ್ ಪ್ರಶ್ನೆ, ಹೂ ಓನ್ಸ್ ದ ಇಂಟರ್ನೆಟ್? ಇಂಟರ್ನೆಟ್ ಯಾರು ಓನ್ ಮಾಡ್ತಾರೆ? IBM, ಆಪಲ್, US ಗವರ್ಮೆಂಟ್. ತಮಾಷೆ ಹೇಳ್ತಾ ಇದೀನಿ, ಎಲ್ಲರೂ ಈ ನಡುವೆ ಇದು ಯಾರಪ್ಪಂದು ಅಲ್ಲ, ಇದು ಯಾರ್ದು ಅಲ್ಲ ಅಂತ ಹೇಳ್ತಾರಲ್ಲ, ಇಂಟರ್ನೆಟ್ ಕೂಡ ಅಷ್ಟೇ ಯಾರಪ್ಪಂದು ಅಲ್ಲ ಅನ್ನೋ ತರ ಪ್ರಶ್ನೆ. ಇದರ ಒಂದು ಕ್ಯಾಂಪೇನ್ಗಳು ಕೂಡ ಇದೆ. ಆನ್ ಅ ಸೀರಿಯಸ್ ನೋಟ್, ಇಂಟರ್ನೆಟ್ ಫಾರ್ ಆಲ್ ನೌ ಅಂತ ಒಂದು ಕ್ಯಾಂಪೇನ್ ಇದೆ. ಸೊ ಇಂಟರ್ನೆಟ್ ಫಾರ್ ಆಲ್ ಇಸ್ ಅ ಹ್ಯೂಜ್ ಕ್ಯಾಂಪೇನ್. ಎಲ್ಲರಿಗೂ ಸಿಗಬೇಕು ಅನ್ನೋದು, ಇಟ್ ಶುಡ್ ನಾಟ್ ಬಿ ಲೋಕಲೈಸ್ಡ್ ಅನ್ನೋದು ತುಂಬಾ ದೊಡ್ಡ ಕ್ಯಾಂಪೇನ್ ವರ್ಲ್ಡ್ ಅಕ್ರಾಸ್. ಓಕೆ, ಲೆಟ್ ಅಸ್ ಸೇ ನೈಜೀರಿಯಾದಲ್ಲಿ ಕೂತಿರುವಂತಹ ಒಬ್ಬ ಪರ್ಸನ್ಗೆ ಇಂಟರ್ನೆಟ್ ಸಿಕ್ಕರೆ ಅವನು ಏನು ಮಾಡಬಹುದು? ಜಗತ್ತನ್ನೇ ಚೇಂಜ್ ಮಾಡಬಹುದು. ಯಾರಿಗ್ ಗೊತ್ತು, ರೈಟ್? ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್, ನನ್ ಆಫ್ ದಿ ಅಬವ್. ಮುಂದಿನ ಒಂದು ಪ್ರಶ್ನೆ, ವಾಟ್ ಈಸ್ ದ ಕರೆಕ್ಟ್ ನೊಟೇಷನ್ ಆಫ್ ಪ್ರಾಪರ್ಲಿ ಅರೇಂಜಿಂಗ್ ಎನ್ ಇಮೇಲ್? ಒಂದು ಇಮೇಲ್ ಅನ್ನ ಕರೆಕ್ಟ್ ಆಗಿ ಅರೇಂಜ್ ಮಾಡುವುದು ಹೇಗೆ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಇಮೇಲ್ ಫಾರ್ಮ್ಯಾಟ್ ಅನ್ನ ನೋಡ್ತಾ ಇದೀವಿ. ಸೊ ಫಸ್ಟಿಗೆ ನಮ್ಮ ಸಬ್ಜೆಕ್ಟ್ ಬರಬೇಕು. ಆಬ್ವಿಯಸ್ಲಿ ಬಾಡಿ ಬರಲು ಸಾಧ್ಯ ಇಲ್ಲ, ಸಬ್ಜೆಕ್ಟ್ ಗಿಂತ ಮುಂಚೆ ಬಾಡಿ ಹೇಗೆ ಬರಕ್ ಸಾಧ್ಯ? ಸಿಗ್ನೇಚರ್ ಫಸ್ಟಿಗೆ ಬರಲು ಸಾಧ್ಯ ಇಲ್ಲ, ಸಬ್ಜೆಕ್ಟ್ ಲೈನೇ ಫಸ್ಟಿಗೆ ಬರೋದು. ಏನಪ್ಪಾ, ಮೇಲ್ ಓಪನ್ ಮಾಡಿದ್ರೆ ನಮಗೆ ಸಬ್ಜೆಕ್ಟ್ ಅಲ್ಲಿ ಕಾಣ್ಬೇಕು. ಓಕೆ, ಅದಾದ್ಮೇಲೆ ಗ್ರೀಟಿಂಗ್ಸ್ ಅಥವಾ ಸ್ಯಾಲ್ಯೂಟೇಷನ್ ಅಂತ ಏನ್ ಹೇಳ್ತಿಬಹುದು. ಓಕೆ, ಡಿಯರ್ ಪ್ರೊಫೆಸರ್, ಡಿಯರ್ ಸರ್, ಡಿಯರ್ ಮೇಡಮ್, ಗುಡ್ ಆಫ್ಟರ್ನೂನ್, ಇದೆಲ್ಲ ಬರುವಂತದ್ದು ಸ್ಯಾಲ್ಯೂಟೇಷನ್. ಸೊ ಬಾಡಿಗಿಂತ ಮುಂಚೆ ಬರಬೇಕು, ಸ್ಯಾಲ್ಯೂಟೇಷನ್ ಎಂಡ್ ಅಲ್ಲಿ ಬರೋದಲ್ಲ. ಲೆಟರ್ ಅನ್ನ ಹೇಗೆ ಡ್ರಾಫ್ಟ್ ಮಾಡ್ತೀವೋ ಇಮೇಲ್ ಕೂಡ ಅದೇ ರೀತಿಯಾಗಿ ಡ್ರಾಫ್ಟ್ ಆಗುತ್ತೆ. ಅದಾದ ಮೇಲೆ ಬಾಡಿ ಆಫ್ ದ ಲೆಟರ್, ಇಲ್ಲಿ ನೋಡ್ಬೋದು ಏನೆಲ್ಲ ಡೀಟೇಲ್ಸ್, ನಾವು ಏನು ಮೇನ್ ಮುಖ್ಯ ವಿಷಯ ಏನ್ ಕಮ್ಯುನಿಕೇಟ್ ಮಾಡ್ಬೇಕು ಅಂತಿದೀವಿ ಅದು ಬಾಡಿಯಲ್ಲಿ ಬರುತ್ತೆ. ಅದಾದ್ಮೇಲೆ ಕ್ಲೋಸಿಂಗ್ ಲೈನು. ಸೊ ನಾನು ನಿಮ್ಮಿಂದ, ವಿ ಆರ್ ಈಗರ್ಲಿ ವೇಟಿಂಗ್ ಫಾರ್ವರ್ಡ್ ಟು ಯುವರ್ ರಿಪ್ಲೈ, ಲುಕಿಂಗ್ ಫಾರ್ವರ್ಡ್ ಟು ಕನೆಕ್ಟ್ ವಿತ್ ಯು, ವಿ ಆರ್ ಲುಕಿಂಗ್ ಫಾರ್ವರ್ಡ್ ಟು ದಿಸ್ ಮೀಟಿಂಗ್ ಅಂಡ್ ಫ್ರೂಟ್ಫುಲ್ ಕೊಲಾಬರೇಷನ್. ಇವೆಲ್ಲ ಕ್ಲೋಸಿಂಗ್ ಲೈನ್ಸ್. ಅದಾದ್ಮೇಲೆ ಸೈನ್ ಆಫ್ ಅಥವಾ ಸಿಗ್ನೇಚರ್ ಅಂತ ಇರುತ್ತೆ. ನಮ್ಮ ನೇಮು, ಫೋನ್ ನಂಬರು, ಟೈಟಲ್, ಕಂಪ್ನಿ ನೇಮು, ಇವೆಲ್ಲ ಒಂದು ಸ್ಟ್ಯಾಂಡರ್ಡ್ ಸಿಗ್ನೇಚರ್. ಅದಾಗದೆ ಇನ್ಸರ್ಟ್ ಮಾಡುವಂತ ಆಪ್ಷನ್ ಇರುತ್ತೆ, ಅದನ್ನ ನಾವು ಸಿಗ್ನೇಚರ್ ಅಂತ ಬರೀಬಹುದು. ಆಪ್ಷನ್ 1 ಇಸ್ ರೈಟ್ ಆನ್ಸರ್. ಓಕೆ, ಯಾವುದೇ ಒಂದು ಗೊಂದಲ ಬೇಡ. ಮುಂದಿನ ಪ್ರಶ್ನೆ, ಅನ್ವಾಂಟೆಡ್ ರಿಪಿಟೇಷಿಯಸ್ ಇಮೇಲ್ ಸಚ್ ಆಸ್ ಅನ್ಸಾಲಿಸಿಟೆಡ್ ಬಲ್ಕ್ ಇಮೇಲ್ ಈಸ್ ನೋನ್ ಆಸ್ ಏನು? ಸೊ ಲೆಟ್ ಅಸ್ ಸೇ ನೀವು ಯಾವುದೋ ಒಂದು ಹೊಸ AI ಟೂಲ್, ಪ್ರೊಡಕ್ಟಿವಿಟಿ 2x ಯುವರ್ ಪ್ರೊಡಕ್ಟಿವಿಟಿ ಅಂತ ನಿಮ್ಗೆ ಸಾಕಷ್ಟು ಆಡ್ಸ್ ಬಂದಿರುತ್ತೆ. ಆ AI ಟೂಲ್ ವೆಬ್ಸೈಟಿಗೆ ಹೋಗ್ಬಿಟ್ಟು ಹೌ ಟು ಯೂಸ್ ಅಂತಂದಾಗ ಸೈನ್ ಇನ್ ವಿತ್ ಜಿಮೇಲ್ ಅಂತ ಮಾಡ್ಬಿಟ್ಟಿರ್ತೀವಿ. ಆಗ ಒಂದೇ ಸಮನೆ ನಮಗೆ ಮೇಲ್ಸ್ ಬರಕ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಈ ಬಲ್ಕ್ ಇಮೇಲ್ಸ್, ಬಿಕಾಸ್ ನಾವು ಸೈನ್ ಇನ್ ಕೊಟ್ಬಿಟ್ಟಿದೀವಿ, ಅವ್ರ ಹತ್ರ ನಮ್ಮ ಮೇಲ್ ಅಡ್ರೆಸ್ ಆಕ್ಸೆಸ್ ಬಂದಿದೆ, ಲಾಸ್ಟ್ 1 ಡೇ 24 hours ಫಾರ್ ದಿಸ್ ಆಫರ್, $9 ಇರೋದು $7 ಆಗುತ್ತೆ, ಇವೆಲ್ಲ ಏನು ಡೀಟೇಲ್ಸ್ ಬರುತ್ತಲ್ಲ, ಇದೆಲ್ಲ ಅನ್ಸಾಲಿಸಿಟೆಡ್ ಬಲ್ಕ್. ಸಾಲಿಸಿಟ್ ಅಂತ ಅಂದ್ರೆ ಹೆಸರಿರುವಂತಹ ಇಮೇಲ್ಸ್, ಅನ್ಸಾಲಿಸಿಟೆಡ್ ಅಂದ್ರೆ ರ್ಯಾಂಡಮ್ ಆಗಿ ಬಲ್ಕ್ ಅಲ್ಲಿ ಥೌಸಂಡ್ಸ್ ಟುಗೆದರ್ ಜನರಿಗೆ ಕಳಿಸುವಂತದ್ದು. ಓಕೆ, ಇದೆಲ್ಲ ಬಂದು ಎಲ್ಲಿ ಕೂಡುತ್ತೆ ಅಂತ ಕೇಳಿದ್ರೆ ಸ್ಪ್ಯಾಮ್. ನೋಡ್ಬೋದು, ಸ್ಪ್ಯಾಮ್. ಹಾಗಾದ್ರೆ ಟ್ರಾಶ್ಗೂ ಸ್ಪ್ಯಾಮ್ಗೂ ಏನ್ ಡಿಫ್ರೆನ್ಸು ಅಂತ ಕೇಳಿದ್ರೆ, ಟ್ರಾಶ್ ಅಲ್ಲಿ ನಾವೇ ಮ್ಯಾನುವಲ್ ಆಗಿ ಡಿಲೀಟ್ ಮಾಡಿದಂತಹ ಇಮೇಲ್ಸ್ ಹೋಗಿ ಟ್ರಾಶ್ ಅಲ್ಲಿ ಕೂತ್ಕೊಳ್ಳುತ್ತೆ. ಓಕೆ, ಸೊ ದೇರ್ ಆರ್ ಇನ್ಬಾಕ್ಸ್ ಅಲ್ಲಿ ಇಮೇಲ್ಸ್ ಇರುತ್ತೆ. ಟ್ರಾಶ್ ಅಂತ ಡಸ್ಟ್ಬಿನ್ ಅನ್ನ ಪ್ರೆಸ್ ಮಾಡಿದಾಗ ಅದು ಟ್ರಾಶ್ಗೆ ಹೋಗಿ ಕೂಡುತ್ತೆ. ಸ್ಪ್ಯಾಮ್ ಅಲ್ಲಿ ಅನ್ಸಾಲಿಸಿಟೆಡ್ ರ್ಯಾಂಡಮ್ ಗಾರ್ಬೇಜ್, ಅದಕ್ಕೆ ಈ ಸಿಂಬಲ್ ಕೊಟ್ಟಿರೋದು. ಓಕೆ, ಸೊ ಸ್ಪ್ಯಾಮ್ ಇಸ್ ದ ರೈಟ್. ಇನ್ಬಾಕ್ಸ್ ಅಂತೂ ಅಲ್ವೇ ಅಲ್ಲ. ಔಟ್ಬಾಕ್ಸ್ ಅಲ್ಲಿ ಯಾವ ಇಮೇಲ್ಸ್ ನೀವು ಕಳಿಸಿದೀರಾ ಬಟ್ ಅದು ಹೋಗಿಲ್ಲ. ರಿಮೆಂಬರ್, ಸೆಂಟ್ ಅನ್ನುವ ಇದರಲ್ಲಿ ನೀವು ಕಳಿಸಿರುವ ಇಮೇಲ್ಸ್ ಸಿಗುತ್ತೆ.
ಔಟ್ ಬಾಕ್ಸಿನಲ್ಲಿ ನಿಮಗೆ ನೀವು ಮೇಲ್ ಕಳಿಸಿದ್ದೀರಾ, ಬಟ್ ಅದು ಇನ್ನೂ ಹೋಗಿಲ್ಲ. ಕಾರಣಾಂತರಗಳಿಂದ ಹೋಗಿಲ್ಲದೆ ಇರ್ಬೋದು. ಅಟ್ಯಾಚ್‌ಮೆಂಟ್ ಇನ್ನೂ ಆಗ್ತಾ ಇದೆ. ನೀವು ಅಟ್ಯಾಚ್ ಮಾಡಿರುವ ಟೈಮಿನಲ್ಲಿ ನೆಟ್‌ವರ್ಕ್ ಹೊರ್ಟೋಯ್ತು. ಸೊ ಅದು ಇಮೇಲ್ ಹಂಗೆ ಉಳಿದ್ಬಿಟ್ಟಿದೆ. ಸೊ ಇಟ್ ಹ್ಯಾಸ್ ನಾಟ್ ಗಾನ್. ರಿಮೆಂಬರ್ ದೇ ಹ್ಯಾವ್ ನಾಟ್ ಗಾಟ್ ಇಟ್. ಓಕೆ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಮುಂದಿನ ಒಂದು ಪ್ರಶ್ನೆ. ಇದೇ ಪ್ರಶ್ನೆ 2 ಸತೆ ಕ್ವೆಶ್ಚನ್ ನಂಬರ್ 100, ಕ್ವೆಶ್ಚನ್ ನಂಬರ್ 93. ದಟ್ ಮೀನ್ಸ್ ಇನ್ 2 ಡಿಫರೆಂಟ್ ಕ್ವೆಶ್ಚನ್ ಪೇಪರ್ ಸೇಮ್ ಪ್ರಶ್ನೆ ಬಂದಿದೆ. ಏನಪ್ಪಾ ಪ್ರಶ್ನೆ ಅಂದ್ರೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಕೆನಾಟ್ ಬಿ ಪಾರ್ಟ್ ಆಫ್ ಇಮೇಲ್ ಅಡ್ರೆಸ್? ಯಾವುದು ಇಮೇಲ್ ಅಡ್ರೆಸ್ ನ ಪಾರ್ಟ್ ಆಗಲು ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂಡರ್ ಸ್ಕೋರ್, ಎಸ್ ಇಟ್ ಈಸ್ ಪಾಸಿಬಲ್. ಅಂಡರ್ ಸ್ಕೋರ್ ಇಸ್ ಪಾಸಿಬಲ್. ಆಟ್ is ಡೆಫಿನೆಟ್ಲಿ ಪಾಸಿಬಲ್. ಸಮಥಿಂಗ್ @gmail.com ಅಂತ ಬರುತ್ತೆ. ಓಕೆ. ಸೊ ನೀವು .xyz.99 ಡೆಫಿನೆಟ್ಲಿ ಡಾಟ್ ಇಸ್ ಪಾಸಿಬಲ್. ಬರೀ ಬ್ಲಾಂಕ್ ಸ್ಪೇಸು, ಇಲ್ಲೂ ಬ್ಲಾಂಕ್ ಸ್ಪೇಸು, ಸೇಮ್ ಪ್ರಶ್ನೆಯನ್ನ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಆಪ್ಷನ್ಸ್ ಕೂಡ ಸೇಮ್ ಇಟ್ಟಿದ್ದಾರೆ. ಅದಕ್ಕೆ PYQ ಸಾಲ್ವ್ ಮಾಡೋದು ಒಂದು ಮಾರ್ಗದರ್ಶನ ಇದ್ದಂಗೆ. ಹೇಗೆ ಹೋಗುತ್ತೆ ಪೇಪರು ಅಂತ. ಅದು ಸಾಲ್ವ್ ಮಾಡಿದಾಗ್ಲೇ ನಮ್ಗೆ ನಮ್ಮ ರಿಯಲ್ ಪ್ರಿಪರೇಷನ್ ರೈಟ್ ಡೈರೆಕ್ಷನ್ ಅಲ್ಲಿ ಇದೆಯಾ ಅಂತ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ನಾವು ಸಾಕಷ್ಟು ಪುಸ್ತಕಗಳನ್ನ ಓದ್ಬೋದು ಸ್ಪರ್ಧಾರ್ಥಿಗಳೇ. ಆದ್ರೆ ಅದು ರೈಟ್ ಡೈರೆಕ್ಷನ್ ಅಲ್ಲಿ ಇದೆಯಾ ಅಂತ ಗೊತ್ತಾಗೋದೇ ಇಲ್ಲ ಯಾವತ್ತೂ. ಇಷ್ಟು ಸಿಂಪಲ್ ಪ್ರಶ್ನೆಗಳು ಬರ್ತಾ ಇದೆ ಇದರಲ್ಲಿ ಇಂಟರ್ನೆಟ್ಟಿನಲ್ಲಿ. ಸೊ ಸ್ಪೇಸ್ ಅನ್ನುವ ಆಪ್ಷನ್ ನಿಮಗೆ ಇರಲು ಸಾಧ್ಯ ಇಲ್ಲ. ಬ್ಲಾಂಕ್ ಸ್ಪೇಸ್ ಇಸ್ ದ ಕೆನಾಟ್ ಬಿ ಪಾರ್ಟ್ ಆಫ್ ದ ಇಮೇಲ್. ಓಕೆ. ಸೊ ಹಾಗಂದ್ರೆ ಏನು? ಸೇ ಫಾರ್ ಎಕ್ಸಾಂಪಲ್ XYZ ಅಂತ ಇದೆ. XYZ space 99 @gmail.com ಇರಕ್ಕೆ ಸಾಧ್ಯ. This is not allowed. Okay. Then ಮುಂದಿನ ಒಂದು ಪ್ರಶ್ನೆ. The file that is linked to email and sent to the receiver of the email is referred as. ಒಂದು ಫೈಲ್ ಇದೆ. ಆ ಫೈಲ್ ಅನ್ನ let us say hello please find attached the invoice attached ಅಂತ ಇಟ್ಕೊಳ್ಳಿ. ಅಂದ್ರೆ ನೀವು ಏನ್ ಕಳಿಸ್ತಾ ಇದ್ದೀರಾ? ಒಂದು ಇನ್ವಾಯ್ಸ್, ದಟ್ ಈಸ್ ಒಂದು PDF ಕಳಿಸ್ತಾ ಇದ್ದೀರಾ. PDF ಅನ್ನ ಮೇಲ್ ಒಳಗಡೆ ಹಾಕಕ್ಕಾಗತ್ತಾ? ಅದಕ್ಕೆ ಒಂದು ಅಟ್ಯಾಚ್ಮೆಂಟ್, ಒಂದು ಪಿನ್, ಫೋಲ್ಡರಿನ ಒಂದು ಪಿನ್ ಇರುತ್ತಲ್ಲ ಅದನ್ನ ಕೊಟ್ಟಿದ್ದಾರೆ. ಅದನ್ನು ನಾವು ಏನಂತೀವಿ? ಅಟ್ಯಾಚ್ಮೆಂಟ್. ಅಪೆಂಡೇಜ್, ಅನೆಕ್ಷರ್, ಆಡ್ ಆನ್ ಇದು ಯಾವುದು ಸರಿಯಾದಂತಹ ಎಕ್ಸ್ಪ್ಲನೇಷನ್ಸ್ ಅಲ್ವೇ ಅಲ್ಲ. ಇಟ್ ಇಸ್ ಕ್ಲಿಯರ್ಲಿ ಅಟ್ಯಾಚ್ಮೆಂಟ್. ಅಟ್ಯಾಚ್ಮೆಂಟ್ಗೆ ಒಂದು ಸ್ಮಾಲ್ ಥಿಂಗ್, ಸೈಜ್ ಲಿಮಿಟ್ಸ್ ಇದೆ. ಲೆಟರ್ಸ್ ಹೌದಪ್ಪ, ನಮ್ಗೆ ಒಂದು ಮೇಲ್ ಅಲ್ಲಿ ಒಂದು 25 GB ಓಲ್ಡ್ ಆಲ್ ಮ್ಯೂಸಿಕ್ ಹಿಟ್ಸ್ ಮ್ಯೂಸಿಕ್ ನ ಡೌನ್ಲೋಡ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡಿ ಕಳಿಸ್ಬೋದಾ? ಇಲ್ಲ. ಎವ್ರಿ ಮೇಲ್ ಹ್ಯಾಸ್ ಅ 25 MB attachment limit in Gmail, after which it gets uploaded into drive ಗೆ ಅಪ್ಲೋಡ್ ಆಗಿ ಅದರ ಲಿಂಕ್ ಬರುತ್ತೆ. ಯಾಕಂದ್ರೆ ಡ್ರೈವಿನ ಲಿಮಿಟ್ ಎಷ್ಟಿದೆ? 15 GB. ಸೊ ನಾವೇನಾದ್ರೂ 150 MB ಒಂದು ಫೈಲ್ ಕಳಿಸ್ಬೇಕು ಅಂದ್ರೆ ಅಟ್ಯಾಚ್ಮೆಂಟ್ ಅಲ್ಲಿ ತಗೊಳುತ್ತೆ, ಬಟ್ ಅಲ್ಲಿ ಹೇಳ್ಬಿಡುತ್ತೆ ಇದು 25 MB ಗಿಂತ ಜಾಸ್ತಿ ಇದೆ. ಸೊ ಹಾಗಾಗಿ ಇದರ ಲಿಂಕ್ ನಿಮಗೆ ಇಲ್ಲಿ ಪೇಸ್ಟ್ ಆಗುತ್ತೆ ಮತ್ತು ಇದು ಆಕ್ಚುಲಿ ನಿಮ್ಮ ಡ್ರೈವ್ ಅಲ್ಲಿ ಅಪ್ಲೋಡ್ ಆಗುತ್ತೆ. ಆಸ್ ಸಿಂಪಲ್ ಆಸ್. ಓಕೆ. ಮುಂದಿನ ಪ್ರಶ್ನೆ. ಫಿಲ್ ದ ಬ್ಲಾಂಕ್ ಸ್ಪೇಸಸ್ ಇನ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ವಿತ್ ಕರೆಕ್ಟ್ ವರ್ಡ್ಸ್. Primary function of a dash is to index web pages for search engine. So ಒಂದು ಸರ್ಚ್ ಇಂಜಿನ್ ಇದೆ. ಪ್ರೈಮರಿ ಫಂಕ್ಷನ್ ಆಫ್ ಯಾವುದರ ಪ್ರೈಮರಿ ಫಂಕ್ಷನ್ ಇಂಡೆಕ್ಸ್ ಮಾಡೋದು. ಸೊ ಲೆಟ್ ಅಸ್ ಸೇ ಗೂಗಲ್ ಅನ್ನೋ ಒಂದು ಸರ್ಚ್ ಇಂಜಿನ್. ಆ ಸರ್ಚ್ ಇಂಜಿನ್ ಹೋಗಿ ಯಾರೋ ಒಬ್ರು ಯೂಸರ್ ಸರ್ಚ್ ಮಾಡ್ತಾರೆ, ಯೂಸರ್ ಇನ್ ಕ್ವೆರಿ. ಓಕೆ. ಬಟ್ ಕ್ವೆರಿ ಹಾಕಿದ್ರೆ ನಾನು ಇವತ್ತು ಇಲ್ಲಿ ಕೂತ್ಕೊಂಡು ಏನೋ ಒಂದು ಕ್ವೆರಿ ಹಾಕ್ತಾ ಇದೀವಿ, ನೈಜೀರಿಯಲ್ಲಿ ಕೂತ್ಕೊಂಡು ಒಬ್ರು ಬೇರೆ ಕ್ವೆರಿ ಹಾಕ್ತಾರೆ, ಅರ್ಜೆಂಟೀನಲ್ಲಿ ಕೂತ್ಕೊಂಡು ಬೇರೆ ಕ್ವೆರಿ ಹಾಕ್ತಾರೆ, ಸುದಾನಲ್ಲಿ ಕೂತ್ಕೊಂಡು ಇನ್ನೊಬ್ರು ಕ್ವೆರಿ ಹಾಕ್ತಾರೆ, ರಷ್ಯಾಲ್ ಕೂತ್ಕೊಂಡು ಇನ್ನೊಬ್ರು ಕ್ವೆರಿ ಹಾಕ್ತಾರೆ. ಈ ಎಲ್ಲ ಕ್ವೆರೀಸ್ ಏನಿದೆ ಅದೆಲ್ಲದಕ್ಕೂ ರೆಲೆವೆಂಟ್ ಇನ್ಫಾರ್ಮೇಶನ್ ಬಂದಾಗ ಮಾತ್ರ ಇಟ್ ವಿಲ್ ಬಿ ಅ ಟ್ರಸ್ಟ್ ವರ್ದಿ ಸೋರ್ಸ್ ಆಫ್ ಇನ್ಫಾರ್ಮೇಶನ್, ರೈಟ್?
ಹಾಗಾಗಿ ನಮ್ಮ ಇಂಟರ್ನೆಟ್ ಏನ್ ಮಾಡುತ್ತೆ, ಒಂದು ಆಲ್ಗರಿದಮ್ ರ್ಯಾಂಕಿಂಗ್, ದಟ್ ಇಸ್ ಡೇಟಾ ಫೆಚ್ ಮಾಡಬೇಕು. ಇವಾಗ ಯೂಸರ್ ರಿಕ್ವೆಸ್ಟ್ ಕೊಟ್ಟಾಗಿದೆ, ಸರ್ವರ್ ಸರ್ವಿಸ್ ಕೊಡಬೇಕು ನಮಗೆ. ಸೊ ಎಲ್ಲ ವೆಬ್ ಪೇಜಸ್ ಅನ್ನ ಹುಡುಕಿ ಒಂದು ಕಡೆ ತಂದಿಟ್ಟಿರುತ್ತೆ, ಅದನ್ನ ಇಂಡೆಕ್ಸ್ ಮಾಡಿರುತ್ತೆ. ಅದರ ಯಾರು ಮಾಡುತ್ತೆ ಅಂದ್ರೆ ಕ್ರಾಲರ್ಸ್ ಅನ್ನೋದು ಮಾಡುತ್ತೆ, ವೆಬ್ ಕ್ರಾಲರ್ಸ್. ಓಕೆ, ಕ್ರಾಲಿಂಗ್ ವೆಬ್ ಪೇಜಸ್ ಅಂಡ್ ಸ್ಟೋರ್ ಇನ್ ದ ಇಂಡೆಕ್ಸ್ ಫಾರ್ಮ್ಯಾಟ್ ಅಲ್ಲಿ ಸ್ಟೋರ್ ಮಾಡುತ್ತೆ. ದೆನ್ so the first option is web crawler. Then a dash is a software application used to access and view web pages. ಈ ಗೂಗಲ್ ಅನ್ನೋದೇನಿದೆ, ಏನೋ ಒಂದು ಸಾಧನ ಬೇಕಲ್ವಾ ನಮ್ಗೆ. ಮೈಂಡ್ ಅಲ್ಲಿ ಇದೆ ಕ್ವಶನ್, ಆ ಕ್ವಶನ್ ಅನ್ನು ಎಂಟರ್ ಮಾಡಾಗಿದೆ, ಆದ್ರೆ ಎಂಟರ್ ಮಾಡಕ್ಕೆ ಒಂದು ಜಾಗ ಬೇಕು, ಅದು ಮಾಡಿರೋದ್ ನೋಡಕ್ ಒಂದು ಜಾಗ ಬೇಕು. ಅದೇ ವೆಬ್ ಬ್ರೌಸರ್. ಯಾವುದೆಲ್ಲ ವೆಬ್ ಬ್ರೌಸರ್ಸ್? ಇನ್ ಎಕ್ಸಾಂಪಲ್ ಬಿಂಗ್, ಗೂಗಲ್, ಯಾಹೂ, ಓಕೆ, ಒಪೆರಾ, ಫೈರ್ಫಾಕ್ಸ್, ಇವೆಲ್ಲ ವೆಬ್ ಬ್ರೌಸರ್ಸ್. ಸಮ್ ಆರ್ ಕನ್ಸಿಡರ್ಡ್ ಸೇಫ್, ಸಮ್ ಆರ್ ಕನ್ಸಿಡರ್ಡ್ ಟ್ರಾನ್ಸ್ಪರೆಂಟ್. ಅದರದೆಲ್ಲ ಬೇರೆ ಬೇರೆ ಆದಂತಹ ಕಂಪನೀಸ್ ಓನ್ ಮಾಡುತ್ತೆ, ಬಟ್ ಯು ಆಲ್ ನೋ ಮೆಜಾರಿಟಿ ಇಸ್ ಓನ್ಡ್ ಬೈ ಗೂಗಲ್. ದ ರೈಟ್ ಆನ್ಸರ್ ಇಸ್ ವೆಬ್ ಕ್ರಾಲರ್. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಟೆಕ್ನಿಕ್ಸ್ ಇಸ್ ಯೂಸ್ ಟು ಡಿಸ್ಗೈಸ್ ದ ಸೆಂಡರ್ಸ್ ಐಡೆಂಟಿಟಿ ಇನ್ ಅನ್ ಇಮೇಲ್? ಅಂದ್ರೆ ಲೆಟ್ ಅಸ್ ಸೇ ಒಬ್ರು ಆಕ್ಟರ್ ಇದ್ದಾರೆ, ಓಕೆ, ಆ ಆಕ್ಟರ್ ತರಾನೇ ಇನ್ನೊಬ್ರು ಆಕ್ಟರ್ ಅವ್ರನ್ನ ಮಿಮಿಕ್ರಿ ಮಾಡಿದ್ದಾರೆ. ನೀವು ನೋಡಿರ್ತೀರಾ, ಈ ಶಾರುಖ್ ಖಾನ್ ಇಂದು ಇದರಲ್ಲಿ 70 ಮಿನಿಟ್ ಮುಜೆ ಚಾಹಿಯೆ ಅಂತ, ಅದ್ರದ್ದು ಎಷ್ಟೊಂದು ಜನ ಮಾಡಿರ್ತಾರೆ ಮಿಮಿಕ್ರಿ. ಆದ್ರೆ ಅದೇ ತರ ಬರ್ತಾ ಇರಲ್ಲ, ಅದರ ಡಿಸ್ಗೈಸ್ ಆಗಿ ಕಾಣ್ತಾರೆ. ನಾವು ಮಿಮಿಕ್ರಿ ಮಾಡ್ತಾ ಇದೀವಿ ಅಂತ ಹೇಳಿ ಮಾಡೋದು ಬೇರೆ, ಆದ್ರೆ ನಾವೇ ಅವರು ಅಂತ ಪ್ರಿಟೆಂಡ್ ಮಾಡಿ ಮಾಡೋದನ್ನ ಏನಂತಾರೆ? ಇಟ್ ಈಸ್ ಅ ಸ್ಪೂಫ್ ಅಂತಾರೆ. ಇದೊಂದು ಸ್ಪೂಫ್ ಅಂತ, ಒಂಥರ ತಮಾಷೆ ಅಥವಾ ಒಂಥರ ಹಾಸ್ಯಾಸ್ಪದವಾಗಿ ಮಾಡುವಂಥದ್ದು. ಓಕೆ, ಇಂಟರ್ನೆಟ್ ಅಲ್ಲಿಯೂ ಸಹ ಸೆಂಡರ್ ಅಲ್ಲದೆ ಸೆಂಡರ್ ಬದಲಾಗಿ ಒಬ್ಬ ಪರ್ಸನ್ ಅವನಂತೆ ಡಿಸ್ಗೈಸ್ ಮಾಡಿ ಒಂದು ಇಮೇಲ್ ಅನ್ನ ಕಳಿಸಿದರೆ ಅದನ್ನ ಏನಂತ ಕರೀತಾರೆ? ಸ್ಪೂಫಿಂಗ್. ಸಿಂಪಲ್, ಸೇಮ್ ಕಾನ್ಸೆಪ್ಟ್. ನಾನವರಲ್ಲ, ಅವರಂತೆ ನಾನು ಕಳಿಸುತ್ತಿದ್ದೆ. ಓಕೆ, ಸ್ಪೂಫಿಂಗ್ ಅಲ್ಲಿ ಸಾಕಷ್ಟು ವೆರೈಟಿ ಆದಂತಹ ಅಟ್ಯಾಕ್ಸ್ ಇದೆ. ಓಕೆ, ಸೊ ವೆಬ್ಸೈಟ್ ಸ್ಪೂಫಿಂಗ್ ಅಂದ್ರೆ ನೀವೇನೋ ಒಂದು flipkart.com ಅಂತ ಟೈಪ್ ಮಾಡಿರ್ತೀರ, ಆದ್ರೆ ಅದು flipkart.com ಹೋಗಿರುತ್ತೆ. ನಮಗ್ ಬೇಕಾಗಿರೋದು KART. ಇದೇನಾಗುತ್ತೆ? ವೆಬ್ಸೈಟ್ ಸ್ಪೂಫಿಂಗ್. ಇಮೇಲ್ ಸ್ಪೂಫಿಂಗ್ ಈಗಷ್ಟೇ ನೋಡಿದ್ವಿ, ಯಾರೋ ಬೇರೆಯವರಾಗಿ ಸ್ಮಾಲ್ ಐಫನ್ನು ಏನೋ ಒಂದು ಚೇಂಜಸ್ ಮಾಡಿ ಕಳಿಸೋದು. IP address spoofing is also possible. ಟೆಕ್ಸ್ಟ್ ಮೆಸೇಜ್ ಸ್ಪೂಫಿಂಗ್ ಅಂತೂ ಮೋಸ್ಟ್ ರೆಗ್ಯುಲರ್, ತುಂಬಾ ಜನರಿಗೆ ಆಗತ್ತೆ. ಮೊನ್ನೆ ಉಪೇಂದ್ರ ಅವರು ಕೂಡ ನನ್ನ ಮೊಬೈಲ್ ಫೋನ್ ಇಂದ ಎಲ್ಲರಿಗೂ ಮೆಸೇಜ್ ಹೋಗ್ತಾ ಇದೆ, ದುಡ್ಡು ಕಳಿಸಿ ಅಂತ, ದಯವಿಟ್ಟು ಯಾರು ದುಡ್ಡು ಕಳಿಸ್ಬೇಡಿ ಅಂತ ಹೇಳಿದ್ದಾರೆ. ಅದು ಟೆಕ್ಸ್ಟ್ ಮೆಸೇಜ್ ಸ್ಪೂಫಿಂಗ್, ಉಪೇಂದ್ರ ಅವರಾಗಿ ಆಕ್ಟ್ ಮಾಡಿ ಕಳಿಸುವಂಥದ್ದು. ದೆನ್ GPS ಸ್ಪೂಫಿಂಗು, ಬೇರೆ ಕಡೆ ಲೊಕೇಶನ್ ಅನ್ನ ತಗುವಂಥದ್ದು. ಎಕ್ಸ್ಟೆನ್ಷನ್ ಸ್ಪೂಫಿಂಗು, ದಟ್ ಈಸ್ ಸೇ ನಾವು ಡೌನ್ಲೋಡ್ ಫೈಲ್ ಅಂತ ಕೊಟ್ಟಿರ್ತೀವಿ, .pdf ಫೈಲ್ ಇರುತ್ತೆ, ಆದ್ರೆ ಅದನ್ನ ಮರೆಮಾಚಿ ಅದರ ಮೇಲ್ಗಡೆ ಇದು .txt ಫೈಲ್ ಅಂತ ತೋರಿಸ್ತಾ ಇರುತ್ತೆ. ನೀವು ಕ್ಲಿಕ್ ಮಾಡಿದ ತಕ್ಷಣ PDF ಆದ್ರೂ ಓಪನ್ ಮಾಡಬಹುದು, ಬೇರೆ ಯಾವ್ದಾದ್ರು ಫೈಲ್ ಓಪನ್ ಆಗ್ತದೆ. ಇದೆಲ್ಲ ಸ್ಪೂಫಿಂಗ್ ಇನ್ನ ಮೆಥಡ್ಸ್. ರೈಟ್, ಮುಂದಿನ ಒಂದು ಪ್ರಶ್ನೆ, ಸೆಟ್ ಆಫ್ ರೂಲ್ಸ್ ರೆಗ್ಯುಲೇಟಿಂಗ್ ದ ಟ್ರಾನ್ಸ್ಮಿಷನ್ ಆಫ್ ಇನ್ಫಾರ್ಮೇಶನ್ ಇನ್ ಅ ಕಂಪ್ಯೂಟರ್ ನೆಟ್ವರ್ಕ್. ಇದೆಲ್ಲ ರೂಲ್ಸ್, ಹೆಡ್ಡಿಂಗ್, point number 1, point number 2, point number 3, 4, 5, 6. What is this? This entire thing is called as protocol. Without a doubt, it is called as protocol. Let us say, for example, ಒಬ್ಬ VIP ಗವರ್ನರ್ ಬರ್ತಾ ಇದ್ದಾರೆ, ಪ್ರೈಮ್ ಮಿನಿಸ್ಟರ್ ಬರ್ತಾ ಇದ್ದಾರೆ, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಬಂದ ತಕ್ಷಣ ಇದ್ ಮಾಡ್ಬೇಕು, ಅದಾದ್ಮೇಲೆ ಇದ್ ಮಾಡ್ಬೇಕು, ಅದಾದ್ಮೇಲೆ ಅವರ ಭಾಷಣ ಇರುತ್ತೆ, ಅದಾದ್ಮೇಲೆ ಅವ್ರು ಅಲ್ಲಿಂದ ಹೊರಡ್ತಾರೆ,
ಅದಾದ್ಮೇಲೆ ಅವ್ರು ಇಲ್ಲಿ ರಾಜ್‌ಘಾಟ್ ಹೋಗ್ತಾರೆ, ಎಲ್ಲಿಗೆ ಹೋಗ್ತಾರೋ. ಸೊ ಆಲ್ ಆಫ್ ದಿಸ್ ಇಸ್ ಪ್ರೋಟೋಕಾಲ್. ಓಕೆ. ಮುಂದಿನ ಪ್ರಶ್ನೆ. ಗ್ರೂಪ್ ಆಫ್ ರಿಲೇಟೆಡ್ ವೆಬ್ ಪೇಜಸ್ ನೆನ್ಪಿಟ್ಕೊಳ್ಳಿ. ಜಸ್ಟ್ ವೆಬ್ ಪೇಜಸ್ ಅಲ್ಲ, ರಿಲೇಟೆಡ್ ವೆಬ್ ಪೇಜಸ್. ಲೆಟ್ ಅಸ್ ಸೇ ನಾವು ಇಂಡಿಯನ್ ಎಕ್ಸ್‌ಪ್ರೆಸ್ ವೆಬ್‌ಸೈಟ್‌ಗೆ ಹೋಗ್ತೀವಿ. ಎಲ್ಲ ನ್ಯೂಸ್‌ಗೆ ರಿಲೇಟೆಡ್ ಆದಂತಹ ವೆಬ್ ಪೇಜಸ್. ಅದನ್ನ ಏನಂತ ಕರಿತೀವಿ? ವೆಬ್‌ಸೈಟ್. ಹೋಮ್ ಪೇಜ್ ಇಸ್ ಆಲ್ಸೋ ಅ ವೆಬ್ ಪೇಜ್. ಮೇಲ್ಗಡೆ ಇರುವ ಎಲ್ಲ ಐಕನ್ಸ್ ಅನ್ನ ಸೇರಿಸಿ ಆಗೋದೇ ಒಂದು ವೆಬ್‌ಸೈಟ್. ಇವೆಲ್ಲ ಇಂಡಿವಿಜುವಲ್ ವೆಬ್ ಪೇಜಸ್. ಓಕೆ, ರೈಟ್.